ಎಲ್ರಿಗೂ ನಮಸ್ಕಾರ. ಇಡೀ ರಾಜ್ಯಾದ್ಯಂತ ಈ ಮೀಟರ್ ಬಡ್ಡಿ ಅಂಗಡಿ ಮುಚ್ತಾ ಇದೆ. ನಾವು ಅಭಿವೃದ್ಧಿ ಮಾಡ್ತೀವಿ, ನಾವು ನಿಮ್ಮ ಊರು ಉದ್ಧಾರ ಮಾಡ್ತೀವಿ, ನಿಮ್ಮ ಮನೆ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಕಳೆದ 30 ವರ್ಷದಿಂದ ಒಂದೊಂದಾಗಿ ಇಡೀ ರಾಜ್ಯಾದ್ಯಂತ ಏನು ಆಕ್ರಮಿಸಿಕೊಂಡು ಪ್ರತಿ ಹಳ್ಳಿಯೊಳಗೂ ಕೂಡ ಸ್ವಸಹಾಯ ಗುಂಪುಗಳು ಅಂತ ಇವರೇ ರಚನೆ ಮಾಡಿ ಉಳಿತಾಯ ಹಣ ಕಟ್ಟಿಸ್ಕೊಂಡು ಇವರೇ ಪ್ರತಿ ಮನೆಗೆ ಹೋಗಿ ನೀವು ಸಾಲ ತಗೊಳ್ಳೇಬೇಕು ಅಂತ ಹೇಳಿ ಸಾಲದ ರುಚಿ ಹಚ್ಚಿ, ಸುಲಭ ಸಾಲದ ರುಚಿ ಹಚ್ಚಿ ಇಡೀ ಗ್ರಾಮವನ್ನೇ ಜೀತದಾಳಾಗಿ ಮಾಡ್ಕೊಂಡಿದ್ರಲ್ಲ, ಆ ಅಂಗಡಿಗಳು ಇವತ್ತು ಒಂದೊಂದಾಗಿ ಮುಚ್ಚುತ್ತಾ ಇದೆ. ಅದಕ್ಕೆ ಕಾರಣ ಜನರಲ್ಲಿ ಉಂಟಾದಂತಹ ಒಂದು ಜಾಗೃತಿ. RBI ಅಂದರೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ, ವಿದ್ಯಾವಂತರಿಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡುವಂತಹ, ಹಳ್ಳಿಯಲ್ಲಿ ಇರತಕ್ಕಂತಹ ಒಬ್ಬ ರೈತ ಮಹಿಳೆ RBI ಲೈಸೆನ್ಸ್ ಎಲ್ಲಿ ತೋರಿಸ್ರಿ ನೀವು ಅಂತ ಕೇಳ್ತಾ ಇದ್ದಾರೆ. ಅದು ಈ ಹೋರಾಟದ ಒಂದು ಹಿರಿಮೆ, ಜನಜಾಗೃತಿಯ ಒಂದು ಹಿರಿಮೆ. RBI ಲೈಸೆನ್ಸ್ ಯಾಕೆ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಹೇಳ್ತಾ ಇದೀವಿ, ಪ್ರತಿಯೊಬ್ಬರು ಕೇಳ್ರಿ RBI ಲೈಸೆನ್ಸ್, ಯಾವ ಲೈಸೆನ್ಸ್ ಐತಿ ಅವರಿಗೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈ ಸುಗ್ರೀವಾಜ್ಞೆಯಲ್ಲಿ ಬಹಳ ಸ್ಪಷ್ಟವಾಗಿದೆ, ಯಾರದು ಲೈಸೆನ್ಸ್ ಇಲ್ಲ, ಅಧಿಕೃತವಾದಂತಹ ನೋಂದಣಿ, ಲೇವಾದೇವಿ, ಮನಿ ಲೆಂಡಿಂಗ್ ಮಾಡೋದಕ್ಕೆ ಯಾರಿಗೆ ಯಾವ ಸಂಸ್ಥೆ ಹತ್ರ, ಅದು ಮೈಕ್ರೋ ಫೈನಾನ್ಸ್ ಇರಬಹುದು, ಯಾವುದೇ ಹಣಕಾಸು ಸಂಸ್ಥೆ, ಯಾವುದೇ ಸಂಸ್ಥೆ ಲೇವಾದೇವಿ ದಂಧೆ ಮಾಡ್ತಾ ಇದಾರಲ್ಲ, ಅವ್ರ ಹತ್ರ ಅಧಿಕೃತ ಲೈಸೆನ್ಸ್ ಇಲ್ಲದೆ ಹೋದ್ರೆ ಆ ಸಾಲ, ಅವ್ರು ನಿಮಗೆ ಕೊಟ್ಟಂತ ಸಾಲ ತೀರಿದೆ ಎಂದು ಭಾವಿಸತಕ್ಕದ್ದು ಅಂತ ಹೇಳಿ ಅಧ್ಯಾದೇಶದಲ್ಲಿ ಇದೆ. ಅಂದ್ರೆ ಆರ್ಡಿನೆನ್ಸ್, ಸುಗ್ರೀವಾಜ್ಞೆ ಆದೇಶದಲ್ಲಿದೆ. ಹಿಂಗಾಗಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಮತ್ತು ಗ್ರಾಮಸ್ಥರು ಕೂಡ ಕೇಳ್ತಾ ಇದ್ದಾರೆ RBI ಲೈಸೆನ್ಸ್ ಎಲ್ಲಿ ಅಂತ ಹೇಳಿ. ಈ ನಡುವೆ ಒಂದು ನಮ್ಮ ರೈಟ್ ನ್ಯೂಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಅವರು, ಸ್ನೇಹಿತರು ತುಂಬಾ ಚೆನ್ನಾಗಿ, ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಪಾರದರ್ಶಕವಾಗಿ ಅವ್ರದ್ದೊಂದು ನಂಬರ್ ಹಾಕಿದ್ದಾರೆ, ಕರೆ ಮಾಡಿ ಅಂತ ಹೇಳಿ. ಅದರಲ್ಲಿ ಅವರು ಬರೀ ವಿರೋಧ, ಈ ಸಂಘಗಳ ಧರ್ಮ, ಈ SKDRDPಗಳನ್ನ ವಿರೋಧ ಮಾಡೋರದಿಷ್ಟೇ ಅಲ್ಲ, ಅದನ್ನ ಹೊಗಳ್ತಾ ಇರೋರು, ನಾವು ಭಾರಿ ಉದ್ಧಾರ ಆಗಿಬಿಟ್ವಿ ಅಂತ ಹೇಳ್ತಾರಲ್ಲ, ಅವ್ರ ಮಾತನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದಾರೆ. ನಮ್ಮನ್ನ, ವಿಶೇಷವಾಗಿ ನನ್ನನ್ನ ಬೈದು ಪ್ರಶ್ನೆ ಕೇಳ್ತಾ ಇರೋರ ಬಗ್ಗೆನೂ ಕೂಡ ಪ್ರಸಾರ ಮಾಡ್ತಾ ಇದ್ದಾರೆ. ಪರ ವಿರೋಧ ಅಂತಲ್ಲ, ಇಲ್ಲಿ ಪೂರ್ವಾಗ್ರಹ ಪೀಡಿತ ಮನಸ್ಸಿನಿಂದ ಅವ್ರು ಮಾಡ್ತಾ ಇಲ್ಲ. ನನ್ನನ್ನ ಬೈದಿದ್ದು ಕೂಡ ಅವರು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ. ಹಿಂಗಾಗಿ ಅದರಲ್ಲಿ ಕೆಲವೊಬ್ರು ನಮ್ಮ ಬೆಳಗಾವದಿತ್ರ, ನಾವು ಚಿಕ್ಕೋಡಿಯವ್ರಿ, ನಾವು ಹೊಲದಾಗ ಕುಂತು ವಿಡಿಯೋ ನೋಡ್ತಿರ್ತೇವೆ ಅಂತೇಳಿ ಒಂದಿಷ್ಟು ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ಪ್ರಶ್ನೆ ಮಾಡಬೇಕು, ನಾವು ಪ್ರಶ್ನೆಗಳನ್ನು ಸ್ವಾಗತಿಸ್ತೇವೆ. ಅವ್ರು ನಮಗೆ ಬೈದು ಕೇಳಿದ್ದಾರೆ, ಎಸ್, ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಯಾರಾದರೂ ನಮಗೆ ಬೈದ್ರೆ, ತಕರಾರು ಮಾಡಿದ್ರೆ, ಪ್ರಶ್ನೆ ಕೇಳಿದ್ರೆ ನಾವು ಓಡಿ ಹೋಗಂಗಿಲ್ಲ. ಇವರು ಪರಮ ಪೂಜ್ಯ ಕಾಮಂದವರು ಓಡಿ ಹೋಗ್ತಾರಲ್ಲ, ಹಂಗೆ ನಾವು ಓಡಿ ಹೋಗೋದಿಲ್ಲ. ಅದಕ್ಕೆ ಒಂದು ವೇಳೆ ಅವ್ರು ಕೇಳ್ತಕ್ಕಂಥ ಪ್ರಶ್ನೆ, ಹೌದಪ್ಪ ಇದಕ್ಕೆ ನಾವು ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಖಂಡಿತ ನಾವು ಉತ್ತರ ಕೊಡುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಅದರಲ್ಲಿ ಅವರು ಕೇಳುವಂತಹ ಕೆಲವೊಂದು ಪ್ರಶ್ನೆಗಳು ಏನಿದಾವ, ಅವರು ಕೇಳ್ತಾರೆ, ಆ ಯುವಕರು, ಬಹುಶಃ ಯುವಕರು ಅಂತ ಅನ್ಕೊಳ್ತೀನಿ, ಅವ್ರು ಮಾತಾಡಿದ್ರಿಂತ ಒಬ್ಬ ಯುವರ ಅಂತ ನನಗನ್ನಿಸ್ತದೆ. ಅವ್ರು ಹೇಳೋದು, ಈ RBI ಲೈಸೆನ್ಸ್ ಈ ಸುಗ್ರೀವಾಜ್ಞೆ ಹೊರಡಿಸ್ಬೇಕಾರೆ ಗಿರೀಶ್ ಮಟ್ಟಣ್ಣವ್ರು ತೋರಿಸ್ಬೇಕಂತ ಹೊರಡಿಸ್ಬೇಕಾಗಿತ್ತು. ಇವನಿಗೆ ಯಾಕೆ ತೋರಿಸ್ಬೇಕು? ನಾವು ಹಾದಿ ಬೀದಿಯವ್ರಿಗೆ ಹೋಗೋರಿಗೆ ನಾವು ಲೈಸೆನ್ಸ್ ತೋರ್ಸಕ್ಕಾಕೈತನ? ನನ್ನ ಮನಿ ಪತ್ರ ನನ್ನ ಬಾಜುಕಿನವನು ಕೇಳಿದ್ರೆ ನಾನು ಯಾಕೆ ಕೊಡ್ಬೇಕು? ನಾನು ಮನಿ ಲೆಕ್ಕಪತ್ರ ಅಂತ ಕೇಳ್ತಾರೆ. ಕರೆಕ್ಟ್ ಅವ್ರು ಹೇಳೋದು. ನಿಮ್ಮ ಮನಿ ಪತ್ರ ನಿಮ್ಮ ಪಾಡಿಗೆ ನೀವು ನಿಮ್ಮ ಮನೆಯೊಳಗಿದ್ದೀರಿ ಅಂತ ಹೇಳಿದ್ರೆ ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ. ಆದರೆ ಯಾವಾಗ ನೀವು ನಿಮ್ಮ ಮನೆಯನ್ನೋ ಅಥವಾ ನಿಮ್ಮ ಆಸ್ತಿನೋ ಮಾರಾಟಕ್ಕಿಟ್ಟಾಗ, ಅಥವಾ
ಅದನ್ನ ಇಟ್ಕೊಂಡು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ನೀವು ಮಾರಾಟ ಆ ಥರ ಕಷ್ಟ ನಿಮಗೆ ಬರೋದು ಬೇಡ. ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ನಾನು. ಆ ಥರ ನೀವು ಅದನ್ನ ಒಂದು ಬಿಸ್ನೆಸ್ಸಿಗೆ ಉಪಯೋಗ ಮಾಡಿಕೊಂಡಾಗ ಸಾರ್ವಜನಿಕ ಬದ್ಧತೆ ಅಂತ ಇರ್ತದೆ. ನಾವಿಲ್ಲಿ ಈ ಧರ್ಮೋದ್ಯಮಿಗಳ ಅವರು ಮನಿ ಆಸ್ತಿ ಪತ್ರ ನಾವೇನು ಕೇಳಾಕತ್ತಿಲ್ಲ. ಆದ್ರೆ ಅವರು SKDRDP ಅವ್ರ ಮೆಂಬರ್ದ ನಾವು ಆಸ್ತಿ ಪತ್ರ ಏನು ಕೇಳಿಲ್ಲ. ತಗೊಂಡು ನಾವೇನು ಉಪ್ಪಿನಕಾಯಿ ಹಾಕೋಣ, ಉಪ್ಪು ಖಾರ ಹಚ್ಚಿ ನಕ್ಕಬೇಕು ಅವ್ರ ಆಸ್ತಿ ಪತ್ರ ತಗೊಂಡು. ಬೋಗಸ್ ಸರ್ಕಾರಿ ಆಸ್ತಿನ ನುಂಗಿ ಕುಂತಾರ. ಕೋರ್ಟ ಕೇಳಿದೆ ಈಗ ಭೂ ರಹಿತ ಬಡವ ಅಂತ ಹೇಳಿ ಆಸ್ತಿ ಮಾಡ್ಕೊಂಡಾರ. ಅದನ್ನು ಕೇಳ್ತಾರೆ. ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೊಂಡು ನಾನು 1050 ಎಕರೆ ಇದ್ರೂ ಕೂಡ ನನಗೆ ಆಸ್ತಿನ ಇಲ್ಲ, ನಾನು ಭೂರಹಿತ ಕೃಷಿ ಕಾರ್ಮಿಕ ಅಂತ ಹೇಳಿದನಲ್ಲ, ಅದನ್ನು ಕೇಳ್ತಾರಪ್ಪ ತಮ್ಮ. ಇಲ್ಲೇ ಪ್ರಶ್ನೆ ಬರೋದು, RBI ಲೈಸೆನ್ಸ್ ಯಾಕೆ ಕೇಳಬೇಕು ಅಥವಾ ಯಾವುದೇ ಲೈಸೆನ್ಸ್ ಯಾಕೆ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರು ಸಾವಿರಾರು ಕೋಟಿಯ ವ್ಯವಹಾರವನ್ನ ಸಾರ್ವಜನಿಕರಿಗೆ ಮಾಡ್ತಾ ಇದ್ದಾರೆ. ಅವರು ಸಾರ್ವಜನಿಕರ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ದಾರೆ. ಹಿಂಗಾಗಿ ಸಹಜವಾಗಿ ಸಾರ್ವಜನಿಕರಿಗೆ ತೋರಿಸಲೇಬೇಕಾಗ್ತದೆ. ಮನಿ ಪತ್ರ ಏನು ನಾವು ಕೇಳ್ತಾ ಇಲ್ಲ. ನಿಮ್ಮ ಮನಿ ಪತ್ರ ನಾವೇನು ಯಾರಿಗೂ ಏನು ಕೇಳ್ತಾ ಇಲ್ಲ. ಅವ್ರ ಮನಿ ಪತ್ರ ತೋರ್ಸಪ್ಪ, ನಿನ್ ಬೀಡಿನ ಮನೆ ಐತೆ ಅಂತಲೇ ಮನಿ ಪತ್ರ ತೋರ್ಸಂತ ಕೇಳ್ತಾ ಇಲ್ಲ. ಆದರೆ ಇವರೇ ಹೇಳ್ಕೊಂಡಿದ್ದು ಪ್ರಾರಂಭದಲ್ಲಿ 1996 ನಾವು ಮೈಕ್ರೋ ಫೈನಾನ್ಸ್ ಅಂತ ಹೇಳ್ಕೊಂಡ್ರು. ಅದನ್ನು ಯಾರಿಗೂ ಏನು ತೋರಿಸಲಿಲ್ಲ. ಆದರೆ ಸಾವಿರಾರು ಕೋಟಿ, ಆ ನಂತರ ಲಕ್ಷಾಂತರ ಜನರ ಜೊತೆಗೆ, ಸಾರ್ವಜನಿಕರ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ ತೋರಿಸಲೇಬೇಕಾಗ್ತದೆ. ಒಂದೆರಡು ಉದಾಹರಣೆ ಕೊಡ್ತೇನೆ ನಿಮಗೆ ನಾನು. ಏನಂತ ಹೇಳಿದ್ರೆ, ನೀವು ಒಂದು ಕ್ಲಿನಿಕ್ಗೆ ಹೋದ್ರೆ ಡಾಕ್ಟರ್ ಹಾಕೊಂಡಿರ್ತಾರೆ ಇಲ್ಲಿ ಬೋರ್ಡ್, MBBS MS ಆಲ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದ್ರೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಡಾಕ್ಟರ್ಗೆ. ಅಂದ್ರೆ ಅವ್ರು ಯಾವ ಡಿಗ್ರಿ ತಗೊಂಡಿದ್ದಾರೆ, ಎದರ ಸ್ಪೆಷಲಿಸ್ಟು ಹಾಕೋಬೇಕಾಗೈತೆ. ಸರ್ಕಾರನ ಗೌರ್ಮೆಂಟ್ ಕೇಳಿ ಇವ್ರು ಹೇಳ್ತಾರೆ, ಅವ್ರು ಚಿಕ್ಕೋಡಿದವರು ಕೇಳ್ತಾರೆ, ಸರ್ಕಾರ ಕೇಳಿರಿ ನಮಗೆ, ಸರ್ಕಾರದವ್ರು ಕೇಳ್ಬೇಕು ನಮಗೆ, ಹಾದಿ ಬೀದಿ ಅವ್ರಿಗೆ ಹೋಗೋರು ಕೂಡ ತೋರ್ಸಕ್ಕಾಕಿದ್ದಾರೆ ಅಂತೇಳಿ. ಮತ್ತೆ ಡಾಕ್ಟರ್ ಯಾಕೆ ಹಾಕೊಂಡಿರ್ತಾರೆ ಅವ್ರ ಸರ್ಟಿಫಿಕೇಟ್? ತಲೆ ಕೆಟ್ಟದ ನಿಮ್ಮಂಗೆ ಅವ್ರಿಗೆ. ಒಬ್ಬ ಅಕ್ಕಸ ಅಲ್ಲಿಗೆ ಹಾಕೊಂಡಿರ್ತಾನೆ, ಯಾವ ಸರ್ಟಿಫಿಕೇಟ್ ಸಿಕ್ಕಿದ್ದ ಅಂದ್ರೆ ಒಂದು ಅಧಿಕೃತ ಲೈಸೆನ್ಸ್ ಅಕ್ಕಸಾಲಿಗೆ ಹಾಕೊಂಡಿರ್ತಾರೆ. ಗಿರ್ವಿ ಅಂಗಡಿ ಇಟ್ಟವ್ರು ಹಾಕೊಂಡಿರ್ತಾರೆ, ಪಾನ್ ಬ್ರೋಕರ್ ಲೈಸೆನ್ಸ್ ಅಂತಾರೆ ಅದಕ್ಕೆ, ಅದನ್ನ ಹಾಕೊಂಡಿರ್ತಾರೆ, ಡಿಸ್ಪ್ಲೇ ಮಾಡಿರ್ತಾರೆ ಅವ್ರ ಅಂಗಡಿ ಒಳಗೆ. ವೈನ್ ಶಾಪ್ನವ್ರು ಹಾಕೊಂಡಿರ್ತಾರೆ ಯಾವ ಲೈಸೆನ್ಸ್ ಅಂತ ಹೇಳಿ. ಯಾಕೆ ಹಾಕೊಂಡಿರ್ತಾರೆ ಅವರು? ತಲೆ ಕೆಟ್ಟದನ ಅವ್ರಿಗೆ ನಿಮ್ಮಂಗ. ಅವರು ಕೇಳ್ಬೋದಲ್ಲ, ಸರ್ಕಾರದವ್ರು ಬಂದು ತೋರಿಸ್ಲಿ, ಕೇಳಿ ನನಗೆ ಅವಾಗ ಕೊಡ್ತೀನಿ ಅಂತ ಹೇಳಿದ್ರೆ ಏನದು ಕೂತ್ರ? ಸಾರ್ವಜನಿಕ ಬದ್ಧತೆ, ಸಾರ್ವಜನಿಕ ಉತ್ತರದಾಯಿತ್ವ ಅಂತ ಹೇಳ್ತಾರೆ ಅದಕ್ಕೆ. ಪಾರದರ್ಶಕತೆ ಅಂತ ಹೇಳ್ತಾರೆ. ಅದು ಆ ಪಾರದರ್ಶಕತೆ ಇವರಿಗೆ ಇಲ್ಲ. SKDRDP ಅವರಿಗೆ ಪಾರದರ್ಶಕತೆ ಅನ್ನೋದೇ ಇಲ್ಲ. ಇಲ್ಲಿ ನಾವು ಕೇಳೋದಕ್ಕೆ ಅವಕಾಶನ ಕೊಡಬಾರ್ದು, ಅವರು ಹೇಳ್ಬಿಡ್ಬೇಕು. ಯಾಕಂತ ಹೇಳಿದ್ರೆ ನೋಡ್ರಿ, ಪ್ರತಿಯೊಬ್ಬ ವ್ಯಾಪಾರಸ್ಥರು ಕೂಡ ಒಬ್ಬ ದಲಾಲಿ ಅಂಗಡಿಯವನು ಕೂಡ ಹಾಕೊಂಡಿರ್ತಾನೆ, ಅವನಿಗೆ ಯಾವ ಲೈಸೆನ್ಸ್ ಐತಿ ಅಂತ ಹೇಳಿ. ಇವ್ರು ಇನ್ನೂ ಮಟ್ಟ ತೋರಿಸಿಲ್ಲ ಯಾರಿಗೂ. ಈಗ ಸ್ವತಃ ಸರ್ಕಾರನೇ ಆದೇಶ ಮಾಡಿದೆ ನಿಮ್ದು ಲೈಸೆನ್ಸ್ ಆಯ್ತು ಇಲ್ಲ ಅಂತೇಳಿ. ಈ ತಮಗೆ ಇನ್ನೊಂದು ಉದಾಹರಣೆ ಕೊಟ್ಟು ಹೇಳ್ತೇನೆ ನಾನು. ನೀವೊಂದು ವೆಹಿಕಲ್ ತಗೋತೀರಿ, ಹೊಸದು, ಶೋರೂಮ್ ಪೀಸ್ ತಗೊಳ್ತೀರಿ, ಕಾರು ಬೈಕು ಏನೋ ತಗೋತೀರಿ ನೀವು ಹೊಸದು. ಶೋರೂಮ್ ಪೀಸ್ ಇದ್ದಾಗ ಅದಕ್ಕೆ ನಂಬರ್ ಪ್ಲೇಟ್ ಇರ್ತದೆ ಅಂತಮ್ಮ. ನೀವು ಶೋರೂಮ್ ಇಂತ್ರ ತಗೊಂಡು ನಿಮ್ಮ ಮನೆಯೊಳಗ ನಿಮ್ಮ ಶೆಡ್ ಒಳಗನ ಇಟ್ಕೊಂಡ್ಬಿಟ್ರೆ ನೀವು ನಂಬರ್ ಪ್ಲೇಟ್ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಮನೆಯೊಳಗೆ ಇಟ್ಬಿಟ್ರೆ ಅದನ್ನ. ಆದರೆ ಯಾವಾಗ ನೀವು ಸಾರ್ವಜನಿಕರ ನಡುವೆ ಓಡಾಡ್ತೀರಿ, ಸಾರ್ವಜನಿಕ ರಸ್ತೆಗಳನ್ನು ಉಪಯೋಗಿಸ್ತೀರಿ, ಅವಾಗ ನಂಬರ್ ಪ್ಲೇಟ್ ಹಾಕಬೇಕು. ನಾ ಯಾಕೆ ಹಾಕೋಬೇಕು? ನನ್ನ ಕಿಸ್ತೊಳಗೆ ಇರುತ್ತೆ ನನ್ನ ನಂಬರ್. ಸರ್ಕಾರ ಬಂದು ಕೇಳಿ ತೋರಿಸ್ತೇನೆ ಅಂತ ಹೇಳಿದ್ರೆ ಹುಚ್ಚ ಹಿಡ್ದತಿ ಇವನಿಗೆ ಅಂತ ಹೇಳ್ತಾರೆ. ಒಂದು ಹುಚ್ಚ ಹಿಡ್ದತಿ, ಇಲ್ಲ ಅಂತಂದ್ರೆ ಇವ 2 ನಂಬರ್ ದಂಧೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಇಷ್ಟೇ, 2 ನಂಬರ್ ದಂಧೆ, ಕಳ್ಳತನ ಮಾಡ್ತಾ ಇದ್ದಾನೆ ಇವ ಅಂತ ಹೇಳ್ತಾ ಇದ್ದಾರೆ. ಲೈಸೆನ್ಸ್ ಯಾಕೆ ತೋರಿಸ್ಬೇಕು ಅಂತ ಹೇಳಿದ್ರೆ, ಅಧಿಕೃತ ಪರವಾನಗಿ ಯಾಕೆ ತೋರಿಸ್ಬೇಕು ಅಂತ ಹೇಳಿದ್ರೆ, ಇವನು ಕಳ್ಳ ಅಲ್ಲ, ಇವನು ಸುಳ್ಳಲ್ಲ, ಇವನಿಂದ ಮೋಸ ಆಗುವುದಿಲ್ಲ ಅಂಥೇಳಿ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಬೇಕಾಗ್ತದೆ. ಯಾವಾಗ ಸಾರ್ವಜನಿಕವಾಗಿ ವ್ಯವಹಾರ ಮಾಡ್ತೀರಿ, ಇವ್ರ ವೆಬ್ಸೈಟಲ್ಲಿ ಹಾಕೋತಾರೆ 25,000 ಕೋಟಿ ರೂಪಾಯಿ ನಾವು ಕೊಟ್ಟು ಬಿಟ್ಟೆವು. ಲೈಸೆನ್ಸ್ ಎಲ್ಲೈತಿ? ಯಾವ ಲೈಸೆನ್ಸ್ ಮೇಲೆ ಮಾಡ್ತಾ ಇದ್ದೀರಿ? ಬದ್ಧತೆ ಇಲ್ಲ. ಹಂಗಿದ್ರೆ
ಆ ಗಿರಿವಿ ಅಂಗಡಿಯವರು ಹುಚ್ಚರನ? ಹೋಟೆಲ್ನವ್ರು ಹಾಕೊಂಡಿರ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟದ್ದು. ಯಾಕೆ ಹಾಕೋಬೇಕಂತ ಹೇಳಿದ್ರೆ, ಹೌದು ಸ್ವಚ್ಛತೆಗೆ ನಾವು ಆದ್ಯತೆ ಕೊಟ್ಟಿದ್ದೀವಿ. ಹುಚ್ಚಿಡ್ದತ್ತನ ಅವ್ರಿಗೆ ಲೈಸೆನ್ಸ್ ಬೋರ್ಡ್ ಹಾಕೊಳಕ. SKDRDPದವರು ಪ್ರತಿ ಗ್ರಾಮದೊಳಗೆ ಕಲೆಕ್ಷನ್ ಪಾಯಿಂಟ್ ಐತಿ, ಪ್ರತಿ ಗ್ರಾಮದೊಳಗೆ ನಮ್ದು ಆಫೀಸ್ ಐತಿ ಅಂತ ಹೇಳ್ತಾರೆ. ಒಂದೇ ಒಂದು ಆಫೀಸ್ ಒಳಗಡೆ ಲೈಸೆನ್ಸ್ ಹಾಕೊಂಡ್ರಿ ಇಲ್ಲಿವರೆಗೆ? ಒಬ್ಬ ಗಿರಿವಿ ಅಂಗಡಿ ಹಾಕೊಡ್ತಾನ್ರಿ. ಒಬ್ಬ ಸಣ್ಣ ತಾಲೂಕು ಹೋಬಳಿ ಮಟ್ಟದಾಗಿರುವಂತಹ ಒಬ್ಬ ಗಿರಿವಿ ಅಂಗಡಿ ಹಾಕೊಂಡಿರ್ತಾನೆ. ಲೈಸೆನ್ಸ್ ಪಾನ್ ಬ್ರೋಕರ್ ಆಕ್ಟ್ ಲೈಸೆನ್ಸ್ ಹಾಕೊಂಡಿರ್ತಾನೆ. ಇವ್ರಿಗೆ ಹಾಕೊಳಕ್ ಆಗುದಿಲ್ಲ? ಪಾರದರ್ಶಕತೆ ಅಂತಾರೆ ಅದಕ್ಕೆ. ನನ್ನ ಲೈಸೆನ್ಸ್ ಇದು ಡಾಕ್ಟರ್ ಹಾಕೋತಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಹಾಕೋತಾರೆ, CA ನಂಬರ್ ಹಾಕೊಳ್ತಾರೆ. ಅದಕ್ಕೆ ಪಾರದರ್ಶಕತೆ ಅಂತಾರೆ. ಆ ಪಾರದರ್ಶಕತೆನೇ ಇವರಿಗೆ ಇಲ್ಲ. ಈಗ ಸರ್ಕಾರನೇ ಆದೇಶ ಮಾಡಿದೆಯಲ್ಲ, ನನಗೆ ಕೇಳಿ ಮಟ್ಟಣ್ಣವ್ರಿಗೆ ತೋರಿಸೋ ಅವಶ್ಯಕತೆ ಇಲ್ಲ. ಸಾರ್ವಜನಿಕವಾಗಿ ನಮಗೆ ಪ್ರಶ್ನೆ ಮಾಡುವಂತ ಅವಕಾಶನೇ ಕೊಡಬಾರ್ದವರು. ಪರಮ ಪೂಜ್ಯರಲ್ಲ, ಧರ್ಮದ ಬಗ್ಗೆ ಬೋಧನೆ ಮಾಡ್ತಾರಲ್ಲ, ಸುವಿಚಾರ ಹೇಳ್ತಾರಲ್ಲ ಇಡೀ ಊರು ಮಂದಿಗೆ. ಅವ್ರು ನಾವು ಸಣ್ಣವ್ರು, ನಾವು ಬಹಳ ನಮ್ಮಂತವ್ರಿಗೆ ಪ್ರಶ್ನೆ ಮಾಡುವಂತ ಅವಕಾಶನೇ ಕೊಡಬಾರ್ದವ್ರು, ತೋರಿಸ್ಬಿಡ್ಬೇಕು. ಆದ್ರೆ ತೋರಿಸೋದಿಲ್ಲ. ಈಗ ಇವ್ರ ಕತಿ ಹೆಂಗಾಗೈತೆ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಒಂದು ಊರೊಳಗೆ ಒಂದು ಸುದ್ದಿ ಹಬ್ಬಿಡ್ತೈತೆ. ಈ ಆಗಸ್ಟ್ 15ಕ್ಕೆ ಧ್ವಜ ಏರಿಸಬೇಕಾದ್ರೆ ಸಿದ್ದಪ್ಪ ಅನ್ನೋನಿಗೆ ಪ್ರಶಸ್ತಿ ಕೊಡ್ತಾರ ಅಂತ ಒಂದು ಸುದ್ದಿ ಹಬ್ಬಿಡ್ತೈತೆ. ಅವಾಗ ಒಬ್ಬವ ಊರಿಗೆ ಹೊಸದಾಗಿ ಬಂದಿರ್ತಾನೆ. ನಾನ ಸಿದ್ದಪ್ಪ ನನಗೆ ಪ್ರಶಸ್ತಿ ಕೊಡ್ರಿ ಅಂತ ಮುಂದೆ ಬರ್ತಾನೆ. ಊರಾಗಿರೋರು ನಿಜವಾಗಿ ಒಂದು ಸಿದ್ದಪ್ಪ ಇರ್ತಾರೆ, ಒಂದು 4-5 ಮಂದಿ. ಇಲ್ಲಪ್ಪ ನಾನು ಸಿದ್ದಪ್ಪ ನನಗೆ ಪ್ರಶಸ್ತಿ ಕೊಡ್ರಿ, ನನಗೆ ಸನ್ಮಾನ ಮಾಡ್ರಿ ಅಂತ ಮುಂದೆ ಬರ್ತಾನೆ. 1996 ಇವ್ರದೇನು ಸ್ಟಾರ್ಟ್ ಆಯ್ತು, ಅದಾಗ 2000 ಮೈಕ್ರೋ ಫೈನಾನ್ಸ್ ಬಗ್ಗೆ ಬಹಳ ಅಪ್ರಿಸಿಯೇಷನ್ ಶುರು ಆಗ್ತೈತಿ ಇಡೀ ದೇಶ ಮತ್ತು ಜಗತ್ತಿನೊಳಗಡೆ. ಯಾಕಂತ ಹೇಳಿದ್ರೆ ಬಾಂಗ್ಲಾದೇಶದ ಮಾಡೆಲ್ ಮೊಹಮ್ಮದ್ ಯೂನಿಸ್ ಅವರು ಏನು ಒಂದು ಬಾಂಗ್ಲಾದೇಶದೊಳಗೆ ಇದರಿಂದ ಕ್ರಾಂತಿ ತರ್ತಾರೆ, ಮೈಕ್ರೋ ಫೈನಾನ್ಸ್ ನಿಂದ ಕ್ರಾಂತಿ ತರ್ತಾರೆ. ಅದರಿಂದ ಇಡೀ ದೇಶದ GDP ಆರ್ಥಿಕತೆ 3 ಪಟ್ಟು ಜಾಸ್ತಿ ಆಗ್ತದೆ. ಅವರಿಗೆ 2006 ನೊಬೆಲ್ ಪ್ರಶಸ್ತಿ ಸಿಗ್ತದೆ ಆರ್ಥಿಕತೆ ಸೆಕ್ಷನ್ ಒಳಗಡೆ. ಅವಾಗ ಇವರಿಗೂ ನಾನೇ ಸಿದ್ದಪ್ಪ ಅಂದ್ರೆ ತನಗೂ ಪ್ರಶಸ್ತಿ. ಇನ್ನು ಎಲ್ಲಾ ಕಡೆನೂ ಕೂಡ ಮೈಕ್ರೋ ಫೈನಾನ್ಸ್ ಗುಡ್ ಮಾಡೆಲ್ ಅಂತೇಳಿ ವರ್ಲ್ಡ್ ಬ್ಯಾಂಕ್ ಅಕ್ಸೆಪ್ಟ್ ಮಾಡ್ಕೋತೈತೆ ಅದನ್ನ. ಹಿಂಗಾಗಿ ನಾನ ಸಿದ್ದಪ್ಪ ಅಂತ ಮುಂದೆ ಬರ್ತಾರೆ. ಅದಾಗಿ 1 ವರ್ಷ ಆದ್ಕೂಳೆ ಮತ್ತೊಂದು ಸುದ್ದಿ ಬರ್ತೈತೆ ಊರೊಳಗೆ. ಸಿದ್ದಪ್ಪ ಅನ್ನೋನ್ ಪೊಲೀಸರು ಹುಡುಕಾಗತ್ತಾರ, ಏನೋ ಭಾನ್ಗಡೆ ಮಾಡ್ಯಾನ. ಅವಾಗ ಇವನು ಹುಡುಕಾಕ ಚಾಲೂ ಮಾಡ್ತಾರೆ. ಅವಾಗ ಇವ್ ಹೇಳ್ತಾನೆ, ನಾ ಸಿದ್ದಪ್ಪ ಅಲ್ಲಪ್ಪ, ನನ್ನ ಹೆಸರು ಸಿದ್ದಪ್ಪ ಅಲ್ಲ, ನಾ ಸಿದ್ದಪ್ಪ ಅಲ್ಲ. ಮನ್ಯಾಗಿನವ್ರಿಗೆ ಹೇಳ್ಬಿಡ್ತಾನೆ, ಯಾರಾದ್ರೂ ನನ್ನ ಹೆಸರು ಕೇಳಿದ್ರೆ ಇಲ್ಲಪ್ಪ ನಾ ಸಿದ್ದಪ್ಪ ಅಲ್ಲ ಅಂತ ಹೇಳಿ ಕಳಿಸ್ತಾನೆ. ಮನ್ಯಾಗ ಕುಂತಾಗ ಕಟ್ಟಿ ಮೇಲೆ ಹೋಗಿ ಕುಂತಿರ್ತಾನೆ, ಸಿದ್ದಪ್ಪ ಅನ್ರಿ. ಅಲ್ಲಪ್ಪ ನಾ ಸಿದ್ದಪ್ಪ ಅಲ್ಲ. ಯಾಕಂದ್ರೆ ಪೊಲೀಸರು ಹುಡುಕ್ತಿರ್ತಾರಲ್ಲ, ಈಗ ಇವ್ರನ್ನ ಪೊಲೀಸರು ಹುಡುಕಾಕತ್ತಾರ. ಮೈಕ್ರೋ ಫೈನಾನ್ಸ್ ಅಕ್ರಮ ಮೈಕ್ರೋ ಫೈನಾನ್ಸ್ ಪೊಲೀಸರು ಹುಡುಕಾಕತ್ತಾರ. ಅದಕ್ಕೆ ನಾವು ಮೈಕ್ರೋ ಫೈನಾನ್ಸ್ ಅಲ್ಲ ಅಂತ ಅಂತ ಇವ್ರು ಹೇಳ್ಕೊಳಕತ್ತಾರೆ. ಇವ್ರು SKDRDP ಅಡ್ಡಿ ಪೂಜ್ಯರ ಪರಿಸ್ಥಿತಿ ಹಿಂಗಾಗೈತೆ. ಸಿದ್ದಪ್ಪನವ್ರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ, ಬರೀ ಒಂದು ಉದಾಹರಣೆ ಕೊಟ್ಟೆ. ಮತ್ತೆ ನಿನ್ನೇನೋ, ಯಾಕಂದ್ರೆ ಎಲ್ಲ ಊರೊಳಗೆ ಸಿದ್ದಪ್ಪ ಅಂತಿರ್ತಾರೆ, ನಮ್ಮ ಸ್ನೇಹಿತರು ಸಾಕಷ್ಟು ಜನರು, ಅಂದ್ರೆ ಒಂದು ಉದಾಹರಣೆ ಕೊಟ್ಟು ನಿಮ್ಗೆ ಹೇಳಿದೆ. ಅವ್ರ ಪರಿಸ್ಥಿತಿ ಹಿಂಗಾಗೈತಿ. ಮುಂಚೆ ಮೈಕ್ರೋ ಫೈನಾನ್ಸಿಗೆ ಪ್ರಶಸ್ತಿ ಸಿಗಬೇಕಾದ್ರೆ ನಾವು ಮೈಕ್ರೋ ಫೈನಾನ್ಸ್ ಅಂತ ಹೇಳ್ಕೊಂಡ್ರು. ಈಗ ಮೈಕ್ರೋ ಫೈನಾನ್ಸ್ ಅಕ್ರಮ ತನಿಖೆ ಆಗಬೇಕಾದ್ರೆ ನಾವು ಮೈಕ್ರೋ ಫೈನಾನ್ಸ್ ಅಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದು ಸಾರ್ವಜನಿಕರ ಗಮನಕ್ಕೆ ಇರಲಿ. ಆಮೇಲೆ ಈ ತಮ್ಮ ಇನ್ನೊಂದು ಮಾತು ಹೇಳ್ತಾನೆ ನನಗೆ. ಏನಂತ ಹೇಳಿದ್ರೆ, ನಾವು ಹೊಲ್ದಾಗ ಕೂತ್ಕೊಂಡು ವಿಡಿಯೋ ನೋಡ್ತಿರ್ತೀನ್ರಿ ನಾನು, ಬ್ಯಾಂಕಿಗೇನು ತಲೆ ಕೆಟ್ಟೈತಾನೆ, ಲೈಸೆನ್ಸ್ ಇಲ್ದ ಏನ ಇವರಿಗೆ ಇಷ್ಟೊಂದು ರೊಕ್ಕ ಕೊಡ್ತಾರನ ಅಂತ ಹೇಳ್ತಾನೆ. ಕರೆಕ್ಟ್ ಕೇಳಿದ್ದು. ಇಲ್ಲೇ ಬ್ಯಾಂಕಿನವರು ನಾವೊಂದು ಪ್ರಶ್ನೆ ಕೇಳ್ತೇನೆ, ಅದನ್ನೆಲ್ಲರೂ ವಿಚಾರ ಮಾಡ್ರಿ ನೀವು. ಇವ್ರು ಹೇಳ್ತಾರಲ್ಲ, ಬ್ಯಾಂಕ್ ಆಫ್ ಬರೋಡಾ, SBI ಬ್ಯಾಂಕು, ಕರ್ನಾಟಕ ಬ್ಯಾಂಕು, ಗ್ರಾಮೀಣ ಬ್ಯಾಂಕು, ಇವು ಬರೀ ಕರ್ನಾಟಕದೊಳಗೆ ಇಷ್ಟ ಅದಾವನ? ತಮಿಳುನಾಡಿನಾಗೂ ಅದಾವು. ಕೊಡ್ತಾ ಇದಾರಲ್ಲ ಅಲ್ಲಿ. ಯಾಕೆ ಕೊಡ್ತಾ ಇದಾರಲ್ಲಿ? ಹೆಂಗ್ ಕೊಡ್ತಾ ಇದಾರೆ? ತೆಲಂಗಾಣ ಒಳಗೂ ಅದು 5 ಬ್ಯಾಂಕು, ಕರ್ನಾಟಕ ಬ್ಯಾಂಕು ಪಂಜಾಬ್ ಒಳಗೈತೆ. ನಾನು ನೋಡಿದ್ದೀನಿ, ಪಂಜಾಬ್ ಹರಿಯಾಣ ರೈಲ್ವೆ ಸ್ಟೇಷನ್ ಒಳಗೆ ಕರ್ನಾಟಕ ಬ್ಯಾಂಕಿನ ಅಡ್ವರ್ಟೈಸ್ಮೆಂಟ್ ಇದೆ. ಕರ್ನಾಟಕ ಬ್ಯಾಂಕಿನ ಹೆಮ್ಮೆ ಅದು. ಅಲ್ಲಿ ಹೆಂಗ್ ಕೊಡ್ತಾ ಇದಾರೆ? ಪಂಜಾಬ್ ಒಳಗ. ಬರೋಡಾ ಬ್ಯಾಂಕ್ನವರು ಮಹಾರಾಷ್ಟ್ರದೊಳಗೂ ಕೊಡ್ತಾ ಇದಾರಲ್ಲ, ಹೆಂಗ್ ಕೊಡ್ತಾ ಇದಾರೆ? ಕರ್ನಾಟಕದೊಳಗೆ ಡೈರೆಕ್ಟ್ ಯಾಕೆ ಕೊಡ್ತಾ ಇಲ್ಲ? ಯಾರಾದ್ರೂ ಯೋಚನೆ ಮಾಡಿದ್ರಿ ಇದನ್ನ?
ಕೇರಳಕ್ಕೆ ಮನೆ ಹೋಗಿದ್ವಿ, ಅಲ್ಲಿಯೂ ಪ್ರೆಸ್ ಮೀಟ್ ಮಾಡಿ ಇವ್ರದ್ದು ಎಲ್ಲ ಪೂರ್ತಿ ಬಂಡವಾಳ ಬಯಲು ಮಾಡಿ ಬಂದಿದ್ದೀವಿ. ಯಾಕಂದ್ರೆ ಅಲ್ಲಿ ಜನರ ಕರೆದಿದ್ರಂತಲ್ಲಿ. ಕಾಸರಗೋಡ್ನಾಗೂ ಕೂಡ ಸಾಕಷ್ಟು ಮೊನ್ನೆ ಅಲ್ಲಿ ಮಂಜೇಶ್ವರದಲ್ಲಿ ಮತ್ತೊಂದು ಆತ್ಮಹತ್ಯೆ ಆಗಿದೆ. ಪಾಪ ಇದು ನೊಂದ್ಕೊಂಡಂಥವ್ರು ಇವ್ರದ್ದು ಪೂರ್ತಿ ಎಲ್ಲ ಬಿಚ್ಚುತ್ತಾರಲ್ಲಿ, ಮಾಧ್ಯಮಗಳು ಪೂರ್ತಿಯಾಗಿ ಕಣ್ಣಿಟ್ಟಿದ್ದಾರೆ. ಕೇರಳದೊಳಗೂ ಕೂಡ ಕಾಸರಗೋಡದಲ್ಲಿ ಮಾತ್ರ ಇವ್ರದ್ದು SKDRDP ಸಂಘ ಅದಾವ. ಉಳ್ಕಿದ್ರೆ ಇಡೀ ಕೇರಳದಲ್ಲಿ ಕಣ್ಣೂರು, ತಿರುಚಿ ಎಲ್ಲ ಕಡೆನೂ ಕೂಡ ಇದೇ ಬ್ಯಾಂಕ್ಗಳು, ಬ್ಯಾಂಕ್ ಆಫ್ ಬರೋಡಾ, ಗ್ರಾಮೀಣ ಬ್ಯಾಂಕ್ಗಳು ಕೊಡ್ತಾ ಇದ್ದಾರೆ. ಅಂದ್ರೆ ನೀವೇನ್ ತಿಳ್ಕೊಂಡಿದ್ದೀರಿ, ಕರ್ನಾಟಕದಾಗ ಇಷ್ಟ ಇಷ್ಟು ಬ್ಯಾಂಕು ಬರೀ ಕರ್ನಾಟಕದಾಗ ಇಷ್ಟ ಅದಾವ ಅಂತ ಹೇಳಿದ್ರಿ. ಗೋವಾದೊಳಗೆ ಐತಿ, ಮಧ್ಯಪ್ರದೇಶದೊಳಗೆ ಐತಿ, ಗುಜರಾತ್ ಒಳಗೆ ಐತಿ. ಗುಜರಾತ್ ಒಳಗೇನ ಗುಜರಾತ್, ಗೋವಾ, ತೆಲಂಗಾಣ, ತಮಿಳುನಾಡು ಈ ಸಂಘ ಇಷ್ಟ ಅದಾವನ? ಅಂದ್ರೆ ನೀವು ಹೇಳ್ತಿರಲ್ಲ ಇವ್ರು ಇದ್ದಿದ್ದಕ್ಕನ ಬ್ಯಾಂಕ್ ಕೊಡ್ತಾ ಇದಾರೆ, ಇವ್ರು ಶ್ಯೂರಿಟಿ ಕೊಟ್ಟಿದ್ದಕ್ಕ ಬ್ಯಾಂಕ್ ಕೊಡ್ತಾ ಇದಾರೆ, ಬ್ಯಾಂಕ್ನವ್ರು ಸಾಲ ಕೊಡ್ತಾ ಇದಾರಲ್ಲ, ಬ್ಯಾಂಕ್ನವ್ರು ಸಾಲನೇ ಕೊಡುದಿಲ್ಲ. ಇಲ್ಲಿ ಏನು ತಪ್ಪಾಗಿದೆ ಅಂತ ಹೇಳಿದ್ರೆ, ಇವ್ರು ಎಲ್ಲೆಲ್ಲಿ ಕಾಲಿಡ್ತಾರಲ್ಲ, ಯಾವ ಊರ ಕಾಲಿಡ್ತಾರಲ್ಲ, ಆ ಬ್ಯಾಂಕಿನ ಬಾಯಿ ಬಂದ್ ಮಾಡಿಬಿಡ್ತಾರೆ. ಯಾರಿಗೂ ಸಾಲ ಫಸ್ಟ್ ಮಾಡೋ ಕೆಲಸ ಏನು, ಬ್ಯಾಂಕ್ಗಳನ್ನ ಕರಪ್ಟ್ ಮಾಡಿಬಿಡ್ತಾರೆ. ಬ್ಯಾಂಕ್ಗಳಿಗೆ ಹೇಳ್ಬಿಡ್ತಾರೆ ಅವರು, ಯಾರ ಸಾಲ ಬಂದ್ರು ನಮ್ ಕಡೆ ಕಳಿಸ್ರಿ. ಮೀಡಿಯೇಟರ್ ಇದ್ದಂಗೆ ಕಮಿಷನ್ ಏಜೆಂಟ್ ಇರ್ತಾನಲ್ಲ, ಕಮಿಷನ್ ಏಜೆಂಟ್. ಈ ಸೈಟ್ ತಗೊಳಕ್ ಹೋಗ್ಬೇಕಾರ ನೀವು ಒಂದು ಹೊಸದಾಗ ಊರಾಗ ಹೋಗ್ರಿ, ಒಂದು ಸೈಟ್ ತಗೋಬೇಕಂತ ಹೇಳಿದ್ರ ಡೈರೆಕ್ಟ್ ಆಗಿ ತಗೋಬಹುದು. ಆದ್ರೆ ಅದು ಕಮಿಷನ್ ಏಜೆಂಟ್ ಇರ್ತಾರೆ. ನನ್ನ ಮುಖಾಂತರ ಬಂದ್ರೆ ಮಾತ್ರ ನೀವು ತಗೋರಿ ಅಂತ ಹೇಳ್ತಾನೆ. ನನ್ನ ಮುಖಾಂತರ ಮಾತ್ರ ಅಂದ್ರೆ ಕಮಿಷನ್ ಏಜೆಂಟ್ ಬ್ಯಾಂಕ್ನವರೇ ಇವರಿಗೆ SKDRP ಮುಖಾಂತರ ಬರ್ರಿ. ಯಾಕೆ ತಮಿಳ್ನಾಡಿನಾಗ ಹಂಗೆ ಮಾಡಂಗಿಲ್ಲ ಅವರು? ಗೋವಾದೊಳಗೆ ಯಾಕೆ ಮಾಡೋದಿಲ್ಲ? ತೆಲಂಗಾಣದೊಳಗೆ ಯಾಕೆ ಮಾಡೋದಿಲ್ಲ? ಆಂಧ್ರ ಪ್ರದೇಶದೊಳಗೆ ಯಾಕೆ ಮಾಡೋದಿಲ್ಲ? ಅದೇ ಬ್ಯಾಂಕ್ನವರು, ಅದೇ ಬ್ಯಾಂಕ್ ಆಫ್ ಬರೋಡಾದವರು. ಪಂಜಾಬ್ ಒಳಗೆ ಯಾಕೆ ಮಾಡೋದಿಲ್ಲ? ಎಲ್ಲರಿಗೂ ಕೊಡ್ತಾ ಇದಾರೆ. ಇಲ್ಲಲ್ಲೇ ಯಾರಾದ್ರೂ ಯೋಚನೆ ಮಾಡಿದಿರಿ ಇದ್ರ ಬಗ್ಗೆ? ಬ್ಯಾಂಕ್ ಏನು ಗೊತ್ತಿಲ್ಲನ್ರಿ ಅವ್ರಿಗೆ? ಏನ್ ಲೈಸೆನ್ಸ್? ಬ್ಯಾಂಕ್ನವರು ಮಾಡುವ ಹಲ್ಕಟ್ಗಿರಿ ಸಲುವಾಗಿನೇ ಈ ಸಮಸ್ಯೆ ಆಗಿದ್ದು. ನಿನ್ನೆ ಮೊನ್ನೆರ ಒಂದು ಬ್ಯಾಂಕ್ ದಿವಾಳಿ ಆಗೈತೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹೆಂಗ್ ದಿವಾಳಿ ಆಯ್ತು? ಯಾರು ಚೌಸ್ಕಿ 18,000 ಕೋಟಿ ರೂಪಾಯಿ ಎತ್ತಿ ಓಡಿ ಹೋಗ್ಬಿಟ್ಟ. ವಿಜಯ್ ಮಲ್ಯ ಬ್ಯಾಂಕಿಗೆ ನಾಮ ಬಳದು ಓಡಿ ಹೋಗ್ಬಿಟ್ಟ. ಬ್ಯಾಂಕಿನವರು ಅಡ್ಜಸ್ಟ್ಮೆಂಟ್, ಸೆಟಲ್ಮೆಂಟ್, ಸೆಟ್ಟಿಂಗ್ ಇರೋದಕ್ಕಾಗಿದ್ದು. ಅರ್ಥ ಮಾಡ್ಕೊಳ್ರಿ, ಬ್ಯಾಂಕ್ ಅಂದ್ರೆ ಏನು ಬಹಳ ದೊಡ್ಡ ಸಾಚ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಒಬ್ಬ ರೈತ ಪಾಪ ಒಂದು ಬೈಕ್ ತಗೊಂಡಿದ್ರೆ, ಒಂದು ಟ್ರ್ಯಾಕ್ಟರ್ ತಗೊಂಡ್ರೆ ಟ್ರ್ಯಾಕ್ಟರ್ನ ಎಳ್ಕೊಂಡು ಹೋಗ್ತಾರೆ ಈ ಬ್ಯಾಂಕ್ನವರು. ಆ ಬ್ಯಾಂಕ್ನವ್ರ ಬಗ್ಗೆ ಮಾತಾಡ್ತೀರಿ ನೀವು? ಅರ್ಥ ಮಾಡ್ಕೊಳ್ರಿ, ಇದ್ರೊಳಗೆ ಬ್ಯಾಂಕ್ನು ಕೂಡ ಶಾಮೀಲ್ ಅದಾವು. ಅದನ್ನು ಹೊರಗಡೆ ತೆಗಿತೀವಿ. ಇವರ ಹಗರಣವನ್ನ, ಪ್ರತಿಯೊಂದು ಹಗರಣ ಇವರು ಜೊತೆಗೆ ಯಾರ್ಯಾರ ಸೇರಿಸಿದ್ದಾರೆ ಎಲ್ಲವನ್ನು ಕೂಡ ನಾವು ಬಯಲಿಗೆ ಎಳಿತಾ ಇದ್ದೀವಿ. ಇನ್ನು ಮುಂದೆ ಪ್ರತಿಯೊಬ್ಬರನ್ನು ಯಾರನ್ನು ಬಿಡೋದಿಲ್ಲ ನಾವು. ಅರ್ಥ ಮಾಡ್ಕೊಳ್ರಿ, ಬ್ಯಾಂಕ್ನವ್ರು ಏನ್ ಸಾಚ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಈಗ ಇನ್ನೊಂದು ಕೇಳ್ತಾರ ಅವ್ರು, ಏನಂತ ಹೇಳಿದ್ರೆ, ನಮಗ್ ಬಹಳ ಅನುಕೂಲ ಆಗೈತಿ, ನಾವು ಹೈನುಗಾರಿಕೆ ಮಾಡೀವಿ, ನಾವು ಬಹಳ ಉದ್ಧಾರ ಆಗೀವಿ ಅಂತೇಳಿ. ಹೌದು, ಗುಡ್, ವೆರಿ ಗುಡ್. ನಾವೇನು ಅದಕ್ಕಿಲ್ಲ ಅನ್ಲಿಲ್ಲಲ್ಲ, ನಿಮಗೇನು ಕಟ್ಟಬೇಡ್ರಿ ಅಂತ ನಾವು ಹೇಳಿಲ್ಲಲ್ಲ. ಈಗ ಸಾಕಷ್ಟು ಜನ ವಾರದ ಬಡ್ಡಿ ಅಲ್ಲ, ದಿನದ ಬಡ್ಡಿ ಕಟ್ತಾರ. ಅವ್ರಿಗೂ ಅವಶ್ಯಕತೆ ಇರ್ತದದು. ಬೆಳಿಗ್ಗೆ ತಗೋತಾರ, ರಾತ್ರಿ ಬಡ್ಡಿ ಸಮೇತ ಕೊಡ್ತಾರ. ಒಂದು ದಿನಕ್ಕೆ 10 ರೂಪಾಯಿ ಬಡ್ಡಿ ಹಂಗೆ ಕೊಡ್ತಾರ. ಈ ದಲಾಲಿ ಅಂಗಡಿ ಒಳಗೆ ಹಂಗೆ ಮಾಡ್ತಾರ. ದೊಡ್ಡ ದೊಡ್ಡ APMC ಮಾರ್ಕೆಟ್, ದಲಾಲಿ ಅಂಗಡಿ ಒಳಗೆ ಮಾಡ್ತಾರ. ನಾವು ಅವ್ರು ಬೇಡ ಅಂತ ಹೇಳಿಲ್ಲ. ಆಮೇಲೆ ಯಾರು ನೀವು ಅನುಕೂಲ ಆಗೈತಿ ನಿಮ್ಗೆ ನಾವೇನು ಅಂದಿಲ್ಲಲ್ಲಪ್ಪ. ನಿಮ್ಗೇನಾರು ಬೈದ್ವಾ? ಕಟ್ಟಬೇಡ್ರಿ ಅಂತ ನಿಮ್ಮ ಮನೆಗೆ ಬಂದು ಯಾರಾದ್ರೂ ಹೇಳಿದ್ರ, ನೀ ಉದ್ಧಾರ ಆಗಿಬಿಟ್ಟಿ, ಆದ್ರೆ ನೀ ಕಟ್ಟಕ್ಕೆ ಹೋಗ್ಬಿಡಂತ ನಾವೇನು ಹೇಳಿಲ್ಲಲ್ಲ. ಈಗ ನೀವು ತಮ್ಗೊಡ್ರೆ ನೀವು ಏನ್ ಮಾಡಕತ್ತೀರಿ ಗೊತ್ತೇನು? ದವಾಖಾನೆಗೆ ಹೋಗಿ, ಅಂದ್ರೆ ಆಸ್ಪತ್ರೆಗೆ ಹೋಗಿ ಡಾಕ್ಟ್ರಿಗೆ ಬೈಯಾಕತ್ತೀರಿ ನೀವು. ಏನಂತ? ಡಾಕ್ಟ್ರ, ನಾವು ಆರಾಮದೀವಿ, ಬಹಳ ನಾ ಪೈಲ್ವಾನ್ ಇದೀನಿ, ನೀ ಅವ್ರಿಗೆ ಯಾಕೆ ಟ್ರೀಟ್ಮೆಂಟ್ ಮಾಡಕತ್ತಿ ಅಂತ ಕೇಳಕತ್ತೀರಿ ನೀವು. ಅವ್ರಿಗೆ ಅಂತ ಹೇಳಿದ್ರೆ ಪಾಪ ಇನ್ನೂ ಒಂದಿಷ್ಟು ಜನ ಪೇಷಂಟ್ ಅದಾರ ದವಾಖಾನೆ ಒಳಗ. ಆ ಪೇಷಂಟ್ಗೆ ಡಾಕ್ಟರು ಇಂಜೆಕ್ಷನ್ ಕೊಡ್ತಾ ಇದ್ದಾನ, ಗುಳಿಗೆ ಕೊಡ್ತಾ ಇದ್ದಾನ, ಚಿಕಿತ್ಸೆ ಮಾಡ್ತಾ ಇದ್ದಾನ, ಸಲೈನ್ ಏರ್ಸಾನ. ನೀ ಅವ್ನಿಗೆ ಯಾಕೆ ಸಲೈನ್ ಏರ್ಸಿದೆ ಅಂತ ಕೇಳಿದ್ರೆ, ಅವನಿಗೆ ತೊಂದರೆ ಆಗೈತಿ, ಅದಕ್ಕೆ ಟ್ರೀಟ್ಮೆಂಟ್ ಕೊಡಕತ್ತಾರ. ನಾವು ಹಂಗ ಈ ಹೋರಾಟದೊಳಗ ರೈಟ್ ನ್ಯೂಸ್ ಇರ್ಬೋದು, ಅನೇಕ ಯೂಟ್ಯೂಬ್ಗಳು, ಸಂಚಾರಿ ಚಾನಲ್, ಜನತಾ ಏಜೆಂಟು, ಕೂಡ್ಲಾ ರಾಂಪೇಜು, ಇನ್ನೂ ಅನೇಕ ನಮ್ಮ ಫಸ್ಟ್ ವಾಯ್ಸು, ಅಕ್ಷರ ಮೀಡಿಯಾದವರು, ಸಾಕಷ್ಟು ಯೂಟ್ಯೂಬ್ ಚಾನಲ್ ಅವರು, ಈಗ ರೈಟ್ ಚಾನಲ್ ಅವರು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಅವ್ರು ಯಾಕೆ ಮಾಡ್ತಾ ಇದಾರೆ, ಯಾರಿಗೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ, ಸರ್ಕಾರನೂ ಕೂಡ ಯಾಕೆ ಸ್ಪಂದಿಸ್ತಾ ಇದೆ ಅಂತ ಹೇಳಿದ್ರೆ, ಯಾರು ಅದರಿಂದ ತೊಂದರೆಗೊಳಗಾಗಿದಾರಲ್ಲ, ಸಾವಿರಾರು ಲಕ್ಷಾಂತರ ಜನ ಬೀದಿಗೆ ಬಂದಿದ್ದಾರೆ.
ಹಾಳಾಗಿದಾರ, ಮನೆ ಒಳಗೆ ಸಾವಾಗಿದೆ. ಅವ್ರ ಸಲುವಾಗಿ ಮಾತಾಡ್ತಾ ಇದೀವಿ. ಅವ್ರಿಗೆ ಟ್ರೀಟ್ಮೆಂಟ್ ನಡೆದೈತಿ. ನೀವು ಡಾಕ್ಟರ್ ಹತ್ರ ಬಂದು ನಾ ಪೈಲ್ವಾನ್ ಇದೀನಿ, ಅವನಿಗೆ ಯಾಕೆ ಟ್ರೀಟ್ಮೆಂಟ್ ಕೊಡ್ತೀರಿ ಅಂತ ಕೇಳಿದ್ರೆ ಏನ್ ಹೇಳದಪ್ಪ ನಾವು? ಹುಚ್ಚ ಅಂತಾರ ನಿಮಗೇನು ನಾವು ಅಂದಿಲ್ಲ. ನೀವು ಉದ್ಧಾರ ಆದ್ರಲ್ಲ, ವೆರಿ ಗುಡ್. ನಿಮ್ಮನ್ನ ಅಡ್ವರ್ಟೈಸ್ಮೆಂಟ್ಗೆ ಇಟ್ಕೊಂಡ್ಬಿಟ್ಟಾರ. ಈ ದೇಶದ ಪರಿಸ್ಥಿತಿನ ಹಂಗ. ನಮ್ಮ ದೇಶದೊಳಗ ಒಂದು ಅನಲೈಸ್ ಮಾಡ್ಯಾರ. ಏನಂತ ಹೇಳಿದ್ರೆ, ದ ಮೋಸ್ಟ್ ಫನ್ನಿಯೆಸ್ಟ್ ಅಡ್ವರ್ಟೈಸ್ಮೆಂಟ್ ನಮ್ಮ ದೇಶದೊಳಗ ಫೇರ್ ಅಂಡ್ ಲವ್ಲಿ ಅಡ್ವರ್ಟೈಸ್ಮೆಂಟ್ ಬಂತ. ನಾವು ಸಣ್ಣ ಹುಡುಗರಿಂದ ನೋಡ್ತಿದ್ವಿ. 4 ವಾರಗಳಲ್ಲಿ ನೀವು ಕಪ್ಪಗಿದ್ದವ್ರು ಬೆಳಗಾಗಿಬಿಡ್ತೀರಿ ಅಂತ ಹೇಳ್ಬಿಟ್ರು ಅವರು. ಕಪ್ಪಗಿದ್ದವ್ರು ಹೊಸರು ಹೋಗ್ಯೋದು, ಫೇರ್ ಅಂಡ್ ಲವ್ಲಿ ತಗೊಳ್ಳೋದು, ಹಚ್ಕೊಂಡಿದ್ದ ಮುದಿಕೆ ಆದ್ರೂ ಪಾಪ ಇನ್ನೂ ಮಟ್ಟ ಹಂಗಾದಾರ. ಕಪ್ಪಗಿದ್ದವ್ರು ಕಪ್ಪಗಾದಾರ. ಆದ್ರೆ ಆ ಕಂಪನಿ ಸಾವಿರಾರು ಕೋಟಿ ರೂಪಾಯಿ ಲಾಭ ಮಾಡ್ಕೊಂತ. ನೀವು 4 ವಾರದಾಗ ಬೆಳಗಾಗ್ತೇನೆ ಅಂತ ಹೇಳಿದವ್ರು ಇನ್ನೂ ಮಟ್ಟ ಯಾರು ಬೆಳಗಾಗಿಲ್ಲ. ಅಡ್ವರ್ಟೈಸ್ಮೆಂಟ್. ಈ ಮಿಂಟೋ ಪ್ಲಸ್ ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ಅದನ್ನ ತಗೊಂಡ್ಬಿಟ್ರೆ ದಿಮಾಕಿ ಬತ್ತಿ ಇದನ್ನಾಗ್ಬಿಡ್ತದೆ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್. ಕೋಕೋ ಕೋಲಾ ಅಡ್ವರ್ಟೈಸ್ಮೆಂಟ್ ನೋಡಿರಿಲ್ಲ? ಇದರಂತ ಹುಚ್ಚತನ ಎಲ್ಲೂ ಇಲ್ಲ. ಯಾರ ರಿತಿಕ್ ರೋಷನ್, ಸಲ್ಮಾನ್ ಖಾನ್ ಅದು ಕುಡಿದು ಬಿಟ್ರೆ ವಿಮಾನ ನಿಂತ್ರ ಜಿಗಿತಾನಂತವ, ಹಾರ್ಕೊಂತ ಬರ್ತಾನಂತ, ಹಾರ್ತಿರ್ತಾನವ. ನಿಮ್ಮಂಥವ್ರನ್ನ ಅಡ್ವರ್ಟೈಸ್ಮೆಂಟ್ ಮಾಡಕ್ಕೆ ಇಟ್ಬಿಟ್ಟಾರ ರಸ್ತೆ ಒಳಗೆ ಕುಂದ್ರಿಸಿ. ಇದರಿಂದ ನಾವು ಉದ್ಧಾರ ಆಗಿಬಿಟ್ವಿ. ಒಂದಿಷ್ಟು ಎಣ್ಣೆ ತೋರಿಸ್ತಾರೆ, ಟಿವಿ ಚಾನಲ್ ಒಳಗೆ ಬರ್ತಾವ. ಈ ಎಣ್ಣೆ ಹಚ್ಕೊಂಡ್ಬಿಟ್ರೆ ನಿಮ್ ಕೂದಲು ಉದ್ದ ಬಂದ್ಬಿಡ್ತದೆ ಅಂತೇಳಿ ಕೂದಲು ಒಟ್ಟು ಉದ್ರಿ ಹೋಗ್ಬಿಟ್ಟಿರ್ತಾವ. ಆದ್ರೂ ವಿಗ್ ಹಾಕಿ ಕುಂದ್ರಿಸಿರ್ತಾರೆ ನಿಮ್ಮಂಥವ್ರಿಗೆ. ನೋಡ್ರಿ, ಇದನ್ನ ಹಚ್ಕೊಂಡೇ ಕೂದಲು ಉದ್ದು ಬಂದಿರ್ತಾವ. ಆಕ್ಚುಲಿ ಕೂದಲ ಬಂದಿರೋದಿಲ್ಲ ಅವನಿಗೆ, ಬೋಳಾಗಿರ್ತಾನೆ ಪಾಪ, ಕೂದಲು ಉದುರಿ ಹೋಗಿರ್ತಾವ. ವಿಗ್ ಹಾಕಿ ಕುಂದ್ರಿಸಿರ್ತಾರೆ. ನೋಡ್ರಿ ನನಗೆ ಇಷ್ಟು ಕೂದಲು ಬಂತು ಅಂತ. ಹಂಗ ಧರ್ಮಸ್ಥಾಯಿ SKDRDP ಇಂದ ನಾವು ಉದ್ಧಾರ ಆಗಿದ್ವಿ ಅಂತ ಹೇಳ್ತೀರಿ. ಇರ್ಲಿ, ನೀವು ಆದ್ರೆ ಒಳ್ಳೇದೇ. ನಾವು ನಿಮ್ಗೇನು ಡಿಸ್ಟರ್ಬ್ ಮಾಡಿಲ್ತಮ್ಮ, ನಿಮಗೇನು ಬೈದಿಲ್ಲ, ನಿಮಗೇನು ಅಂದಿಲ್ಲ. ನೀವು ಹೇಳ್ತಾ ಇದ್ದೀರಲ್ಲ ನಾವು ಉದ್ಧಾರ ಆಗ್ಬಿಟ್ವಿ ಅಂತ ಹೇಳಿ. ಹೋಗ್ರಿ ಅಲ್ಲಿ ಹಾವೇರಿ ಒಳಗೆ, ನಿಮ್ಮ ಬೆಳಗಾವದೊಳಗೆ ಹೋಗ್ರಿ ಅಂತಲ್ಲಿ. ಎಷ್ಟು ಮಂದಿ ಜಗಳ ಮಾಡಕತ್ತಾರೆ. 60 ವಯಸ್ಸು ಆದಂತವ್ರ ಸಂಘದ ದುಡ್ಡೇ ಕೊಟ್ಟಿಲ್ಲ. ಹೋಗ್ರಿ ಅವ್ರಿಗೆ, ನಾವು ಉದ್ಧಾರ ಆಗ್ಬಿಟ್ಟಿವಿ ಅಂತ ಹೇಳ್ರಿ. ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅವ್ರ ಮನೆಗೆ ಹೋಗ್ರಿ, ನಾವು ಉದ್ಧಾರ ಆಗ್ಬಿಟ್ಟಿವಿ ಅಂತ ಹೇಳ್ರಿ. ಉತ್ತರ ಕೊಡ್ತಾರ ಅವ್ರು ನಿಮ್ಗೆ. ಹಾವೇರಿ ಒಳಗೆ ಊರ ಹಾಂಗಲ್ ಒಳಗೆ ಊರ ಖಾಲಿ ಮಾಡಿದ್ರು. ಅವ್ರ ಊರಿಗೆ ಹೋಗಿ ತಾಯಿ ಕುಣಿದು ಬಿಡ್ರಿ, ನಾವು ಉದ್ಧಾರ ಆಗ್ಬಿಟ್ಟಿವಪ್ಪ, ನೀವ್ಯಾಕೆ ಊರ್ ಬಿಟ್ರಿ ಅಂತ ಕೇಳ್ರಿ. ಅವಾಗ ಅವ್ರು ಉತ್ತರ ಕೊಡ್ತಾರೆ ನಿಮ್ಗೆ. ನಿಮಗೊಂದ್ ವೇಳೆ ಸಾಮಾಜಿಕ ಜೀವನದೊಳಗೆ ಆಸಕ್ತಿ ಇತ್ತಂತ ಹೇಳಿದ್ರೆ ಮಾಡ್ರಿ. ನಾವೇನ್ ನಿಮ್ಗೆ ಬೇಡ ಅಂದಿಲ್ಲ. ನೀವು ಉದ್ಧಾರ ಆಗಿದ್ರಿಲ್ಲ, ಇನ್ನೂ ಉದ್ಧಾರ ಆಗ್ರಿ. ಆದ್ರೆ ನೀವೇನು ಮಾಡ್ತಾ ಇದ್ರಿ, ಡಾಕ್ಟರ್ ಹತ್ರ ಹೋಗಿ ನಾ ಆರಾಮದೀನಿ, ಬೇರೆ ಪೇಷಂಟ್ಗೆ ನೀವು ಟ್ರೀಟ್ಮೆಂಟ್ ಮಾಡ್ರಿ ಅಂತ ಹೇಳಿದ್ರೆ ತಲೆ ಕೆಟ್ಟದ್ ನಿಮ್ಗೆ ಅಂತ ಹೇಳ್ತಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಇನ್ನೂ ಒಂದು ಮೋಸ್ಟ್ ಸ್ಟುಪಿಡಿಟಿ, ಅತ್ಯಂತ ಸ್ಟುಪಿಡಿಟಿ ಆದಂತಹ ಪ್ರಶ್ನೆ ಏನಂತ ಹೇಳಿದ್ರೆ, ನೋಡ್ರಿ, ಒಬ್ಬನು ಕೇಳ್ತಾನೆ, ಇದೇ ರೈಟ್ ನ್ಯೂಸ್ನವ್ರು ಫೋನ್ ಮಾಡಿ ಒಂದು ಕನ್ವರ್ಸೇಷನ್ ಹಾಕಿದ್ದಾರೆ. ಅದರಲ್ಲಿ ಪ್ರಶ್ನೆ ಮಾಡುವವನೇ ಮಹಾಶೂರ ಅಂತ ಹೇಳಿ ಆ ಎಪಿಸೋಡಿಗೆ ಒಳ್ಳೆ ಶೀರ್ಷಿಕೆ ಇಟ್ಟಿದ್ದಾರೆ. ಅದರಲ್ಲಿ ನಮ್ಮ ಆಳಂದವ್ರದ್ದು ಭಾಷೆ ಅಂತ ನನಗೆ ಗೊತ್ತಾಗ್ತೈತೆ, ಯಾಕಂದ್ರೆ ನಾನು ಅಲ್ಲಿ ಸರ್ವಿಸ್ ಮಾಡಿದವನು. ಅವನು ಹೇಳ್ತಾನೆ, ನೀವು ಕಟ್ಟಬೇಕು. ಎದಕ್ಕೆ ಕಟ್ಟಬೇಕು? ಇಲ್ಲ, ನೀವು ಬ್ಯಾಂಕ್ ಇಂದ ತಗೊಂಡಿರಿ, ನೀವು ಕಟ್ಟಬೇಕು ಅದನ್ನ. ಅಲ್ಲ, ನೀವು ದುಡ್ಡು ತಗೊಂಡಿರಿ, ನೀವು ಕಟ್ಟಬೇಕು. ಆದಾಗ ಇವನು ಕೇಳ್ತಾನೆ, ಯಾರಿಗೆ? ಈ ಸುಲಿಗೆ ಪ್ರತಿನಿಧಿಗೆ, SPಗೆ, ನಿಮ್ಗೆ ದುಡ್ಡು ನೀವು ಕೊಟ್ಟಿರೋ ಬ್ಯಾಂಕ್ ಇಂದ ಕೊಟ್ಟಿರಿ ಅಂತ ಹೇಳಿ. ಇಲ್ರಿ, ಬ್ಯಾಂಕ್ ಇಂದ ಕೊಟ್ಟಿದ್ರು, ಗರೀಬ್ ಮಂದಿಗೆ ಅನುಕೂಲ ಆಗಲಿ ಅಂತ ಹೇಳಿ ಬ್ಯಾಂಕ್ ಇಂದ ಕೊಟ್ಟಾರ ಅಂತ ಹೇಳಿ. ಮತ್ತೆ ಅವನೇ ಹೇಳ್ತಾನೆ, ಬ್ಯಾಂಕ್ ಇಂತ್ರ ಕೊಡಾಕತ್ತಿಲ್ಲಂತ, ಬ್ಯಾಂಕ್ ಇಂತ್ರ ಕೊಡೋದನೇ ಇಲ್ಲಂತ, ಯಾರಿಗೆ ದುಡ್ಡೇ ಕೊಡೋದಿಲ್ಲಂತ. ಮತ್ತೆ ಯಾರಿಂತ್ರ ದುಡ್ಡು ಬಂದಿದ್ದು ನೋಡಿದ್ರೆ ಮತ್ತು ಹೇಳ್ತಾರೆ ಬ್ಯಾಂಕ್ ಇಂತ್ರನೇ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಹುಚ್ಚತನ ಅಲ್ಲ ಇದು? ಅಲ್ಲಪ್ಪ, ಇಲ್ಲಿ ಗೊತ್ತಾಗತ್ತಿಲ್ಲ ಬಹಳ ಸ್ಪಷ್ಟವಾಗಿ. ಇಲ್ಲಿ ಡೀಲಿಂಗ್ ಮಾಡ್ಕೊಳ್ತಾ ಇದ್ದಾರೆ ಇವರು ಬ್ಯಾಂಕಿನ ಜೊತೆಗೆ ಅಂತ ಹೇಳಿ. ಇವರೇ ಹೇಳ್ತಾರ ಇದು ಅವ್ರ ಮನೆ ತಂದು ಕೊಟ್ಟಿದ್ದಲ್ಲ, ಟ್ರಸ್ಟ್ SKDRDP ಪರಮ ಪೂಜ್ಯ ಕಾಮಂದರು ಮನೆ ಹತ್ರ ಕೊಟ್ಟಿದ್ದಲ್ಲ, ಬ್ಯಾಂಕಿನಿತ್ರ. ಮತ್ತೆ ಬ್ಯಾಂಕ್ನವ್ರು ಹೆಂಗೆ ಕೊಟ್ರು? ಬೇಕಲ್ಲ, ಬ್ಯಾಂಕ್ನವ್ರು ಕೊಡಂಗಿಲ್ಲ ಅಂತ ಇವರೇ ಹೇಳ್ತಾರ ಬ್ಯಾಂಕಿನಿಂದ ಕೊಟ್ಟಿದ್ದು ಅಂತ ಹೇಳಿ. ಅವರೇ ಸಿಕ್ಕಾಕೊಡ್ತಾ ಇದ್ದಾರೆ ಇಲ್ಲಿಗ. ಮತ್ತೆ ಇವ್ರ ಕೆಲಸ ಏನು? ಇವ್ರು ಹೇಳ್ತಾರೆ ಎಲ್ಲಾ ಟಿವಿ ಚಾನೆಲ್ಗೆ, ಮತ್ತೆ ಇವ್ರ ಇದರಲ್ಲಿ ನಾವು ಶ್ಯೂರಿಟಿ ಕೊಡ್ತೀವಿ ಅಂತ ಹೇಳಿ. ಇಲ್ಲಿ ಬರ್ತದೆ ಪ್ರಶ್ನೆ, ನಾವು ಪರಮ ಪೂಜ್ಯರು ಶ್ಯೂರಿಟಿ ಕೊಟ್ಬಿಟ್ಟಾರ ಅಂತ ಹೇಳಿ. ಶ್ಯೂರಿಟಿ ಕೊಟ್ರೆ LIC ಬಾಂಡ್ ಯಾಕಪ್ಪ ತಗೋತಾ ಇದ್ರಿ? PRK ಬಾಂಡ್ ಯಾಕೆ ತಗೋತಾ ಇದ್ರಿ? ಶ್ಯೂರಿಟಿ ಕೊಟ್ರೆ ಬ್ಯಾಂಕ್ನವ್ರು ನಿಮಗೆ ನೋಟಿಸ್ ಕಳಿಸ್ಬೇಕು. ಒಂದರ ನೋಟಿಸ್ ತೋರಿಸ್ರಿ. ಪರಮ ಪೂಜ್ಯರು ಶ್ಯೂರಿಟಿ ಕೊಟ್ಟಾರಲ್ಲ, ಹೌದಪ್ಪ, ಲಕ್ಷಾಂತರ ಜನ ಕಟ್ಟೋದು ನಿಂದ್ರಿಸಿದಾರೆ. ಈಗ
ಪರಮ ಪೂಜಾರಿಗೆ ಕಳಿಸ್ಬೇಕಲ್ಲ ನೋಟಿಸ್, ಎಲ್ಲೈತಿ? ಇಲ್ಲಿ ಆಗಿರೋದೇನಂತ ಹೇಳಿದ್ರೆ ಫ್ರಾಡ್ 420 ಇವರು ಮಾಡಿದ್ದೇನಂತ ಹೇಳಿದ್ರೆ ಬ್ಯಾಂಕಿಗೆ ಹೋಗಿ ನ್ಯಾಯಯುತವಾಗಿ RBI ಗೈಡ್ಲೈನ್ಸ್ ಪ್ರಕಾರ SHGಗಳಿಗೆ ಸ್ವಸಹಾಯ ಗುಂಪುಗಳಿಗೆ ಏನು ನ್ಯಾಯಯುತವಾಗಿ ಸಾಲ ಕೊಡಬೇಕು ಅದನ್ನು ಇವರು ಸ್ಟಾಪ್ ಮಾಡಿಸ್ಬಿಟ್ರು. ಮೊದಲು ಸ್ಟಾಪ್ ಮಾಡಿಸಿ ನಿಲ್ಲಿಸಿ ಇವರು ಸ್ವಸಹಾಯ ಗುಂಪುಗಳನ್ನು ಮಾಡಿ ಆ ಸ್ವಸಹಾಯ ಗುಂಪದ್ದು ಖಾತೆ ಓಪನ್ ಮಾಡಿದ್ರು. ಖಾತೆ ಅಕೌಂಟ್ SB ಅಕೌಂಟ್ ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ. ಇವರು CC ಅಕೌಂಟ್ ಓಪನ್ ಮಾಡಿ ಆ CC ಅಕೌಂಟನ್ನು ಬ್ಲಾಕ್ ಮಾಡಿಬಿಟ್ರು. ಅಂದ್ರೆ ಆ 10 ಜನ ಇರುವಂತಹ ಸದಸ್ಯರ ಗುಂಪಿಗೆ ಏನಿವರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರಲ್ಲ, ಆ ಬ್ಯಾಂಕ್ ಅಕೌಂಟ್ ಖಾತೆಯ ಮುಖಾಂತರ ಅದೇ ಸದಸ್ಯರು ಒಂದೇ ₹1 ವ್ಯವಹಾರ ಮಾಡುವಂಗನೇ ಇಲ್ಲ. ಓದಕ್ ಬರಂಗಿಲ್ಲ ಅವರಿಗೆ. ಆ ಹೆಣ್ಮಕ್ಳ ಗುಂಪು ಅವ್ರ ಹೆಸರೇ ಸರಿಯಾಗಿ ಬರಂಗಿಲ್ಲ. ಪದ್ದವ ಇದ್ದಾರೆ, ಪದವ ಅಂತ ಬರೆದು ಸೈ ಮಾಡ್ತಾರೆ. ಪಾಪಕ್ಕೆ ಈಗ ಆಕಿನ ಹೆಸರು ಬರೆಯಕ ಬರುದಿಲ್ಲ. ಬ್ಯಾಂಕಿನ ದೊಡ್ಡ ದೊಡ್ಡ ಆ ಕಂಡೀಷನ್ಸ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಂಗ್ಲಿಷ್ನಾಗ ಇರ್ತಾವ, ಸೈ ಮಾಡಿಸ್ಕೊಂಡು ಬಿಟ್ರು. ಅದ್ರಾಗ ಏನಿತ್ತು, ನಾವು ಯಾರು ವ್ಯವಹಾರ ಮಾಡುವ ಹಕ್ಕು ನಮಗಿಲ್ಲ, ಏನೇ ಇದ್ರೂ ಕೂಡ SKDRDP ಮಾಡ್ತದ ಅಂತ ಹೇಳಿ ಬರ್ಸ್ಕೊಂಡ್ ಬಿಟ್ರು. ನೋಡ್ರಿ ಪಾಪ ಯಾವ ರೀತಿ ಜನರನ್ನ ಮೋಸ ಮಾಡಿದ್ರು, ಇವರು ಚೀಟಿಂಗ್ ಮಾಡಿದ್ರು ಅಂತ ಹೇಳಿ. ಇವತ್ತಿಗೂ ಕೂಡ ಇವ್ರು ಹೇಳ್ತಾರ 9 ಲಕ್ಷ ಸಂಘಗಳಿದಾವ ಅಂತ ಹೇಳಿ. 9 ಲಕ್ಷ ಸಂಘದ ಒಂದೇ ಒಂದು ಸಂಘದ ಸದಸ್ಯ ಅವರದೇ ಅಕೌಂಟ್ ಅಲ್ಲಿ ₹1 ಹಾಕಕ್ಕಾಗುದಿಲ್ಲ, ₹1 ತಗೊಳಕ್ಕಾಗುದಿಲ್ಲ. ಇಲ್ಲಿ ನಡೆದಿತ್ತು ಫ್ರಾಡ್. ಈ ರೀತಿ ಫ್ರಾಡ್ ಮಾಡಿದ್ರು ಅವರು. ಬರೀ 1, 2 ತಾಲೂಕು ಅಂತ ಇದ್ರೆ ಹೌದು ಬಿಡಪ್ಪ, ಅಲ್ಲಿ ಅವರು ಮಾಡಿದಾರೆ, ತಿಳಿಗೇಡಿಗಳು ಇವರು ಕರ್ಮಚಾರಿಗಳು ಮಾಡಿದಾರಂತ ಒಪ್ಕೋಬಹುದು. ಇವ್ರ ಕೆಲಸಗಾರರು, ಇವರ ಅಧಿಕಾರಿಗಳು, ಫ್ರಾಡ್ ಯೋಜನಾಧಿಕಾರಿ ಅಂತ ಹೇಳ್ತಾರಲ್ಲ, ಅವರು ಏನೋ ಮಾಡ್ಯಾರ ಅಂತ ಹೇಳಿದ್ರು. ಆದ್ರೆ ಇಡೀ ರಾಜ್ಯಾದ್ಯಂತ ಒಂದೇ ಒಂದು ಅಕೌಂಟ್ ಓಪನ್ ಇಲ್ಲ, ಎಲ್ಲ ಪೂರ್ತಿ ಇವರೇ ದಂಧೆ ಮಾಡ್ಕೊಂಡು ಕೂತಾರೆ. ಫ್ರಾಡ್ ಆಗಿದ್ದು ಇಲ್ಲಿ. ಇದನ್ನು ಅರ್ಥ ಮಾಡ್ಕೋಬೇಕು ತಮ್ಮಗೌಡ್ರೆ. ಅಂದ್ರೆ ಬ್ಯಾಂಕ್ಗಳು ಆಸ್ ಪರ್ ರೂಲ್ಸ್ ಕೊಡ್ಲೇಬೇಕು. ಅವರು ಇವ್ರೇನ್ ಮಾಡಿದ್ರು, ಬ್ಯಾಂಕನ್ನ ಸೀಸ್ ಮಾಡಿಬಿಟ್ರು. ಬ್ಯಾಂಕ್ ಇವ್ರಿಗೆ ಸರ್ಕಾರದ ನಿಯಮದ ಪ್ರಕಾರ ಏನೇನು ಕೊಡಬೇಕು ಕೊಡ್ಲಾರದಂಗೆ ಹೇಳಿಬಿಟ್ರು, ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ರು ಬ್ಯಾಂಕಿನ ಜೊತೆಗೆ, ಬ್ಯಾಂಕ್ಗಳ ಜೊತೆಗೆ. ಅದರ್ವೈಸ್ ಬ್ಯಾಂಕ್ಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾವೆ. ಬೇರೆ ನಾನು ಅದೇ ಕೇಳಿದೆ, ಸ್ಟಾರ್ಟಿಂಗ್ ಅದೇ ಕೇಳಿದ್ದೆ ನಿಮ್ಗೆಲ್ಲರಿಗೂ. ಕರ್ನಾಟಕದೊಳಗೆ ಇಷ್ಟ ಬ್ಯಾಂಕ್ ಅದಾವ ನಾವು, ಕರ್ನಾಟಕ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, SBI, HDFC, ಗ್ರಾಮೀಣ ಬ್ಯಾಂಕ್, ಎಲ್ಲಾ ದೇಶದ ಎಲ್ಲಾ ರಾಜ್ಯದೊಳಗೆ ಅದಾವಪ್ಪ. ಕೆಲಸ ಮಾಡಕತ್ತಿಲ್ಲ ನಾವು. ಮತ್ತೆ ಯಾಕೆ ಕರ್ನಾಟಕದೊಳಗೆ ಕೊಡಂಗಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಬ್ಯಾಂಕ್ಗಳನ್ನು ಕೂಡ ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ಟಾರ. ಬ್ಯಾಂಕ್ಗಳಂದ್ರೆ ಎಲ್ಲಾ ಬ್ಯಾಂಕು ಬಹಳ ಸಹಜ ಅಂತ ತಿಳ್ಕೊಳಕ್ ಹೋಗಬೇಡ ನೀವು. ಬ್ಯಾಂಕ್ ನಿಂತರ ಇವತ್ತು ರೈತರು ಹಾಳಾಗ್ತಾ ಇದ್ದಾರೆ. ಹೋಗೋದು ಸಾಲ ಕೊಡಕ್ಕೆ ಇವರ ಹೋಗ್ತಾರೆ. ಆ ಬಳಕ ಸ್ವಲ್ಪ ಲೇಟ್ ಆತಂತ ಹೇಳಿದ್ರೆ ಟ್ರ್ಯಾಕ್ಟರ್ ಎಳ್ಕೊಂಡು ಬರೋದು. ಇನ್ನು ಬಳಕ ಒಬ್ಬ ರೈತನ ಟ್ರ್ಯಾಕ್ಟರ್ ಏನಾದರೂ ಎಳ್ಕೊಂಡು ಬಂದ್ರ, ಒಬ್ಬ ರೈತನ ಬೈಕ್ ಎತ್ಕೊಂಡು ಬಂದ್ರ ದಂಗೆ ಒದ್ದು ಕಳಿಸ್ತಾರೆ. ನೆನಪಿರ್ಲಿ, ನಾವು ಇರ್ತೀವಿ. ಕೇಸ್ ಹಾಕೋದಾದ್ರೆ ಹಾಕ್ರಿ, ನಮ್ಮ ಮೇಲೆ ಹೇಳ್ಕೊಂಡು ಹೋಗ್ರಿ. ಇನ್ನು ಬಳಕ ಇಳಿತೇವೆ ಫೀಲ್ಡಿಗೆ ನಾವು. ಈಗ ಆಲ್ರೆಡಿ ಇಳಿದಿದ್ದೀವಿ. ಎಷ್ಟೋ ಜನ ರೈತರು ಫೋನ್ ಮಾಡ್ತಾ ಇದ್ದಾರೆ. ಅದು ಯಾವುದೇ ಮೈಕ್ರೋ ಫೈನಾನ್ಸ್ ಇರಲಿ, ಈ ಶ್ರೀರಾಮ್ ಫೈನಾನ್ಸು, ಆ ಬಳಿಕ ಇನ್ನೂ ಬಜಾಜ್ ಫೈನಾನ್ಸು, L&T ಬಹಳ ದಬ್ಬಾಳಿಕೆ ನಡೀತಾವೆ. ಮುಂಚೆ ನಾವು ಸ್ವತಃ ನೋಡಿದ್ದೇವೆ, ಸಣ್ಣವರಿದ್ದೀವಿ ನಾವು. ಅವಾಗ ನಂಜುಂಡಸ್ವಾಮಿ ಅವರು ರೈತ ಸಂಘ ಕಟ್ಟದಾಗ ಒಬ್ಬ ರೈತನ ಮನೆ ಬಾಗಿಲಕ್ಕೆ ಹೋಗಿದ್ರೆ ಬರೋಬ್ಬರಿ ಇಡ್ತಿದ್ರು. ಬ್ಯಾಂಕ್ನವ್ರು ವಸೂಲಿ ಮಾಡಕ್ ಹೋದ್ರೆ ಯಾವ್ದಾದ್ರು ಒಬ್ಬ ಅಧಿಕಾರಿ ಏನಾದರೂ ರಿಕವರಿಗೆ ಬಂದ್ರೆ ಹಿಡಿದು ಜಡಿಸ್ತಿದ್ರು. ಈಗ ಮತ್ತೆ ವಾಪಸ್ ಆ ಪರಿಸ್ಥಿತಿಯನ್ನ ನಾವು ನಿರ್ಮಾಣ ಮಾಡ್ತೀವಿ. ಒಬ್ಬ ರೈತನ ಮನೆಗೆ ಹೋಗಿ ಏನಾದರೂ ನಿನ್ನ ಟ್ರ್ಯಾಕ್ಟರ್ ತಗೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಗೆ ತಿಳಿಸ್ರಿ, ನಮಗೆ. ನಾವು ಕೈ ಜೋಡಿಸ್ತೇವೆ ರೈತ ಸಂಘದವರು. ಇವತ್ತು ರೈತ ಸಂಘದವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೇವೆ. ಹೇಳ್ತಾರಲ್ಲ, ಇದ್ರಾಗ ಕೂತ್ಕೊಂಡು ನಾವು ಹೊಲದಾಗ ಕೂತ್ಕೊಂಡು ವಿಡಿಯೋ ಮಾಡ್ತೇವ್ರಿ, ನಾವು ವಿಡಿಯೋ ನೋಡ್ತೀವ್ರಿ ಅಂತ ಹೇಳ್ತಾರಲ್ಲ ನಮ್ಮ ಚಿಕ್ಕೋಡಿ ಸ್ನೇಹಿತರು. ದಯವಿಟ್ಟು ಇದ್ರ ಬಗ್ಗೆ ಗಮನ ತಗೊಳ್ರಿ. ನೀವು ರೈತರು ಅಂತ ಹೇಳ್ತೀರಿ. ಈ ಎಲ್ಲ ಫೈನಾನ್ಸ್ನವ್ರಿಗೆ ಟ್ರೈನಿಂಗ್ ಕೊಡೋದೇ ಈ SKDRDPದವರು. ರುಚಿ ಹಚ್ಚಿದ್ದೇನೆ ಈ ರೌಡಿಗಳ ಗುಂಪು, ರೌಡಿಗಳ ಗ್ಯಾಂಗ್ ಮೇಂಟೈನ್ ಮಾಡೋದೇ SKDRDPದವರು ಒಂದೊಂದು ಮೇಂಟೈನ್ ಮಾಡಿಬಿಟ್ಟಿದ್ದಾರೆ. ಅದನ್ನ ಬೇಕಾದವ್ರಿಗೆ ಔಟ್ಸೋರ್ಸ್ ಮಾಡ್ತಾರೆ.
ಶ್ರೀರಾಮ್ ಫೈನಾನ್ಸ್ ಕರೆದಿದ್ರೆ ಆ ಫೈನಾನ್ಸ್ನವ್ರಿಗೆ ಕಳ್ಸಿಕೊಡ್ತಾರೆ ಇವ್ರು ರಿಕವರಿ ಏಜೆಂಟ್ಗಳನ್ನ. ಆ ಬಜಾಜ್ ಫೈನಾನ್ಸ್ನವ್ರು ಕೇಳಿದ್ರೆ ಅವ್ರಿಗೆ ಕಳ್ಸಿಕೊಡ್ತಾರೆ, ಅದಕ್ಕೂ ಕಮಿಷನ್ ತಗೋತಾರೆ ಇವರು. ಇವರೇ ಮೇಂಟೈನ್ ಮಾಡೋದು. ಒಂದಿಷ್ಟು ಹೆಣ್ಮಕ್ಳನ್ನ ಇಟ್ಟಾರ, ಒಂದಿಷ್ಟು ರೌಡಿಗಳು ಮಾಡೋ ಹುಡುಗರ್ನ ಇಟ್ಟಾರ. ದಯವಿಟ್ಟು ನೆನಪಿಟ್ಕೊಳ್ಳಿ, ಒಬ್ಬ ಯಾರ್ದಾದ್ರೂ ಮನೆಗೆ ಹೋಗಿ ನಾನು ಟ್ರ್ಯಾಕ್ಟರ್ ಹೇಳ್ಕೊಂಡು ಬಂದೆ, ಬೈಕ್ ಹೇಳ್ಕೊಂಡು ಬಂದೆ ಅಂತ ಹೇಳಿದ್ರೆ ಒದ್ದು ಓಡಿಸ್ತೀವಿ ನಿಮ್ಮನ್ನು, ನೆನಪಿಟ್ಕೊಳ್ರಿ. ಇದು ಗೊತ್ತಿರಲಿ. ಇವತ್ತು ಎಲ್ಲಾ ಜಿಲ್ಲೆಯ SP ಗಳು, ಇವತ್ತು ನಿನ್ನೆ ಕೋಲಾರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು, SP ಸಾಹೇಬರು, KGF SP ಸಾಹೇಬರು, ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಸಾಹೇಬರು, ಎಲ್ಲಾ ಜಿಲ್ಲೆಯ SP ಗಳು, ಪೊಲೀಸ್ ಇನ್ಸ್ಪೆಕ್ಟರ್ ಅವರವ್ರ ವ್ಯಾಪ್ತಿಯೊಳಗೆ ಒಂದೊಂದು ಮೀಟಿಂಗ್ ಮಾಡಿ ಹೇಳ್ತಾ ಇದ್ದಾರೆ, ಯಾರು ರಿಕವರಿಗೆ ಹೋಗ್ತೀರಿ ಅವ್ರದ್ದು ಹಿನ್ನೆಲೆ, ಕ್ರಿಮಿನಲ್ ಹಿನ್ನೆಲೆ ಏನೈತಿ ಮೊದಲು ಪೊಲೀಸ್ ಸ್ಟೇಷನ್ಗೆ ಬಂದು ಇದು ಮಾಡ್ಬೇಕಂತ ಹೇಳಿ ಬರ್ಸ್ಬೇಕು ಅವರು. ಇವ್ರು SKD RDPದವ್ರು ಏನಿಲ್ಲ, ಸುಮ್ಮನೆ ಹಂಗೆ ಹೋಗೋದು ಮನಿ ತನಕ. ಹಂಗ ಹೋಗಕ್ಕೆ ಅನುಮತಿ ಇಲ್ಲ. ಆ ನಂತರ ಯಾರ್ದು ಲೈಸೆನ್ಸ್ ಇಲ್ಲ ಕೇಳ್ರಿ ಕರೆಕ್ಟ್ ಆಗಿ. ಸ್ವತಃ SP ಅವರೇ ಹೇಳ್ತಾ ಇದ್ದಾರೆ. SP ಅಂತ ಹೇಳಿದ್ರೆ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಸಾಹೇಬ್ರೆ, ಇವರು ಸುಲಿಗೆ ಪ್ರತಿನಿಧಿ ಅಲ್ಲ, ಅವರೇ ಹೇಳ್ತಾ ಇದ್ದಾರೆ, ಯಾರ್ದು ಲೈಸೆನ್ಸ್ ಇಲ್ಲ ಅಂತಹ ಸಂಸ್ಥೆಗಳು ಕೊಟ್ಟಂತಹ ದುಡ್ಡು ಮನ್ನಾ, ಅವರು ವಾಪಸ್ ಕಟ್ಟುವಂಗಿಲ್ಲ ಅಂತ ಸ್ವತಃ ಹೇಳ್ತಾ ಇದ್ದಾರೆ. ಯಾರ್ದು ಲೈಸೆನ್ಸ್ ಇದಾವ, ಕೆಲವೊಂದಿಷ್ಟು ಕಂಪನಿಗಳು ಇದಾವಲ್ಲ, ಅವರು ರಿಕವರಿ ಮಾಡುವಂತವರು ಅವರ ಹಿನ್ನೆಲೆ, ಯಾರು ರಿಕವರಿ ಮಾಡಕ್ ಹೋಗ್ತಾ ಇದಾರ ಅವ್ರ ಹಿನ್ನೆಲೆಯನ್ನ ಬರ್ಸ್ಬೇಕಾಗ್ತದೆ. ಇದು ಗೊತ್ತಿರಲಿ. ಇನ್ನೂ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ತಗೋಬೇಕಾದ್ರೆ ತಿಳಿಲಿಲ್ಲ ನಿಮ್ಗೆ, ದುಡ್ಡು ನೀವು ಕಟ್ಟಾಗಲಿಲ್ಲ ಅಂದ್ರೆ ಯಾಕೆ ತಗೋಬೇಕು ಅಂತ ಕೇಳ್ತಾ ಇದ್ದಾರೆ. ಕಟ್ರಿ, ಮೊದಲು ನೀವು ಕಟ್ರಿ. ಹೌದಪ್ಪ, ಕಟ್ಟಬೇಕು. ಎಲ್ಲಿ ತನಕ ಕಟ್ಟಬೇಕದ್ನ? ಜೀವನ ಪರ್ಯಂತ ಕಟ್ಕೊಂತಾನೆ ಇರ್ಬೇಕನ? ಜೀತ ಮಾಡ್ಕೊಂತಾನೆ ಇರ್ಬೇಕ ನಿಮ್ದು? ತಗೋಬೇಕಾರ ಅಂದ್ರೆ ಇಲ್ಲಿ ಯಾವ ತರ ನೀವು ಮಾತಾಡ್ತಾ ಇದೀರಿ ಅಂತ ಹೇಳಿದ್ರೆ, ನಾವು ನಿಮ್ ಮನೆ ಲೂಟಿ ಮಾಡಿದ್ವಿ, ಕಳ್ತನ ಮಾಡಿದ್ವಿ, ನಿಮ್ ಮನೆಗೆ ಬಂದು ಕಳ್ತನ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಕೇಳಿದ್ರೆ ಪಾಪ ಏನ್ ಹೇಳ್ಬೇಕು ಅವರು? ಯಾಮಾರ್ಸಿದ್ರಿ, ಮುಖಕ್ಕೆ ಯಾವ್ದೋ ಪುಡಿ ಎರಚಿದ್ರಿ, ಎತ್ಕೊಂಡು ಹೋಗ್ಬಿಟ್ರಿ. ಅವಾಗ ತಿಳಿಲಿಲ್ಲ ನಾನು ನಿಮ್ ಮನೆ ಲೂಟಿ ಮಾಡ್ಬೇಕಾದ್ರೆ ನಿನ್ಗೆ ಗೊತ್ತಾಗ್ಲಿಲ್ಲ ಅಂತ ಕೇಳಕತ್ತೀರಿ ನೀವೀಗ. ಕರೆಕ್ಟ್ ಆಗಿ ನೀವು ಯಾಕೆ ಹೇಳಿಲ್ಲ ಜನರಿಗೆ? ನಿಮ್ದು CC ಅಕೌಂಟ್ ಅಂದ್ರೆ ಏನು, SB ಅಕೌಂಟ್ ಅಂದ್ರೆ ಏನು ಅದನ್ನ ತಿಳಿಸಿ ಹೇಳಿದ್ರ ನೀವು? ಏನು ಮಾಡ್ಲಿಲ್ಲ. 10 ರೂಪಾಯಿ ಕಟ್ರಿ, ಸೇವಿಂಗ್ ಮಂಜುನಾಥನ್ ಫೋಟೋ ಮುಂದಿಟ್ರಿ, ಪರಮ ಪೂಜ್ಯರು ಇವರೇ ನಡೆದಾಡೋ ಮಂಜುನಾಥ ಅಂತ ಹೇಳ್ಕೊಂಡು ಇವ್ರ ಫೋಟೋ ಇಟ್ರಿ, ಅವ್ರ ಕಡೆ ಹಣೆ ಮಾಡಿಸ್ಕೊಂಡ್ರಿ, ಕಟ್ತೇವೆ ಅಂತೇಳಿ. ಪಾಪ ಮುಗ್ಧ ಜನರು. ಆ ಬಳಿಕ ಊರೊಳಗೆ ಇರ್ತಾರ ಒಂದಿಷ್ಟು ಜನ, ಬರೀ ಪುಕ್ಷೆಟ್ಲ ರೊಕ್ಕ ಸಿಗ್ತೈತಿ, ಜಲ್ದಿ ಸಾಲ ಸಿಗ್ತೈತಿ ಅಂದ್ಕೂಳೆ ಮಾಡ್ತಾರ, ಕುಡಿದು ಹಾಳು ಮಾಡ್ತಾರ. ಅಂತವ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಮತ್ ಅಂತವ್ರಿಗೆ ನೀವು ಕೊಟ್ಟಿರಲ್ಲ, ನಿಮ್ಮ ಬುದ್ಧಿ ಎಲ್ಲಿ ಹೋಗಿತ್ತವಾಗ? ಈಗ ಕೇಳ್ತಿರಲ್ಲ, ಊರೊಳಗೆ ಒಬ್ಬ ಮಂಚ ಹೇಳ್ತಾನೆ, ನಮ್ಮ ಊರೊಳಗೆ ಹೋದಾರಿ ಅಂತವ್ರು ಒಂದಿಷ್ಟು ಜನ. ಹೌದಾ, ಆ ಮಾತು ಒಪ್ಕೋತೇನೆ ನಾನು. ಇವ್ರು ಹೇಳಕತ್ತಿದ್ದು ಎಲ್ಲ ತಪ್ಪಂತ, ಇವ್ರು ಹೇಳಿದ್ದ ತಮ್ಮ ಏನ್ ಹೇಳಿದ ಎಲ್ಲವೂ ತಪ್ಪಂತ ನಾನು ಹೇಳಕತ್ತಿಲ್ಲ. ಹೌದು, ಊರೊಳಗೆ ಇರ್ತಾರ ಒಂದಿಷ್ಟು ಜನ, ಸಾಲ ಯಾವನ ರೊಕ್ಕ ಕೊಡ್ತಾನಂತ ಹೇಳಿದ್ರೆ ಆಯ್ತು, ಹೋಗಿ ರೊಕ್ಕ ಇಸ್ಕೊಂಡು ಕುಡಿದು ಹಾಳು ಮಾಡಿ ಮಜಾ ಮಾಡಿ ತಿಂದು ಎಲ್ಲರಿಗೂ ಮತ್ತೆ ಯಾರು ರೊಕ್ಕ ಕೊಟ್ಟಿರ್ತಾನೆ ಉಲ್ಟಾ ಅವ್ರಿಗೆ ಬೈತಾರೆ. ಅಂಥವ್ರಿಗೆ ಕೊಡುವಂಥವ್ರು ನೀವೆಂತ, ನಿಮಗೆ ಬುದ್ಧಿಯಲ್ಲಿ ಇಟ್ಟಿದ್ರಿ ನೀವು? ಮೊದಲು ರುಚಿ ಹಚ್ಚಿದವ್ರ ನೀವು. ಮನೆಗೆ ಹೋಗಿ ಸಾಲ ತಗೊಳ್ಳೇಬೇಕು ಅಂತ ಹೇಳಿದವ್ರೆ ನೀವು. ಈಗ ಯಾಕೆ ಹೇಳ್ತೀರಿ ಅದನ್ನ? ಸಾಲ ತಗೋಬೇಕಾದ್ರೆ ತಿಳಿಲಿಲ್ಲ ಅಂತ ಹೇಳಿ. ಕೊಡಬೇಕಾದ್ರೆ ಪದ್ಧತಿ ಹೇಳಬೇಕು, ಬ್ಯಾಂಕಿನ ನಿಯಮ ಹೇಳಬೇಕು. ನೀವು ಎಲ್ಲಿಂದ ಬಂದಿದ್ದೀರಿ, ಯಾವ ಲೈಸೆನ್ಸ್ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಿ ಹೇಳ್ಬೇಕಲ್ಲ ಅದನ್ನ. ಪಾಪ ಬಡ ಜನರಿಗೆ ನೀವು ಕೊಟ್ಟವರು ಎಲ್ಲರೂ ಕೂಡ ಜಾಸ್ತಿ ವಿದ್ಯಾವಂತರಲ್ಲ ಅವರು, ಅಂಥವ್ರನ್ನ ಟಾರ್ಗೆಟ್ ಮಾಡಿದಿರಿ ನೀವು. ಉಳಿತಾಯ ಹಣ, ನಾನು ಉಳಿತಾಯ ಹಣದ ಬಗ್ಗೆ ನಾನು ಕೊನೆಯದಾಗಿ ಹೇಳಿ ಇವತ್ತಿನ ಲೈವ್ ಮುಗಿಸ್ತಾ ಇದ್ದೀನಿ. ಉಳಿತಾಯ ಹಣ ಈ ಸುಗ್ರೀವಾಜ್ಞೆ ಒಳಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರಾದರೂ ಅನಧಿಕೃತವಾಗಿ ಇರುವಂತಹ ಸಂಸ್ಥೆಗಳಾಗ್ಲಿ ಅಥವಾ ಯಾರೇ ಆಗಲಿ ಉಳಿತಾಯ ಹಣವನ್ನ ವಾಪಸ್ ಇಸ್ಕೋಬೇಕು ಅಂತ ಹೇಳಿ ದಯವಿಟ್ಟು ಹೋಗಿ ವಾಪಸ್ ಇಸ್ಕೊಳ್ರಿ ಅದನ್ನ. ಆ ನಂತರ ಏನಾದ್ರೂ ಶ್ಯೂರಿಟಿಯನ್ನ ನೀವು ಕೊಟ್ಟಿದ್ರೆ ಅದನ್ನ ವಾಪಸ್ ಇಸ್ಕೊಳ್ರಿ. ಶ್ಯೂರಿಟಿ ಅಂದ್ರೆ ಏನಿಲ್ಲಿ, LIC ಅಥವಾ ಎನಿ ಇನ್ಶೂರೆನ್ಸ್, SBIನೂ ಇರಬಹುದು, LICನೂ ಇರಬಹುದು. ಬರೀ ದುಡ್ಡು ತಗೊಂಡಾರ. LIC ದೊಡ್ಡ, ಅದು ನಮ್ಮ ಸಂಚಾರಿ ಸ್ಟುಡಿಯೋ ಅವರು ಬಹಳ ಚಂದಾಗಿ ವಿವರಣೆ ಮಾಡಿದ್ದಾರೆ ಅದನ್ನ. ನಮ್ಮ ಟ್ರೆಂಡ್ ಸೆಟರ್ ಒಳಗೂ ಕೂಡ ಬಹಳ ನೀಟಾಗಿ, ಟ್ರೆಂಡ್ ಸೆಟರ್ ಒಳಗೂ ಕೂಡ ಅದನ್ನ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ರೈಟ್ ನ್ಯೂಸ್ ಒಳಗೂ ಕೂಡ ಬಂದಿದೆ. LIC ಫ್ರಾಡ್ ಏನಂತ ಹೇಳಿದ್ರೆ ವಾರಕ್ಕೆ 234 ರೂಪಾಯಿ ವಾರಕ್ಕೆ. ಬಹುಶಃ ಇಡೀ ಜಗತ್ತೊಳಗೆ ಇನ್ಶೂರೆನ್ಸ್ ಇಂಡಸ್ಟ್ರಿ ಒಳಗಡೆ
ಪ್ರತಿ ವಾರ 234 ತಗೊಂಡಂತಹ ಉದಾಹರಣೆನೇ ಇಲ್ಲ. ಆದ್ರೆ ಇವ್ರ ಕಡೆಯಿಂದ ಪ್ರತಿ ವಾರ 234 ಫ್ರಾಡ್ ಅಲ್ಲೇನಿದು? ಒರಿಜಿನಲ್ ಬಾಂಡ್ ಕೊಟ್ಟೇ ಇಲ್ಲ. ಹಿಂಗಾಗಿ ಈ ಅಧ್ಯಾದೇಶ ಸುಗ್ರೀವಾಜ್ಞೆಯ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರ್ಯಾರು ಶ್ಯೂರಿಟಿ ಕೊಟ್ಟಿದ್ದೀರಿ ಅದನ್ನು ವಾಪಸ್ ಇಸ್ಕೊಳ್ರಿ ಅಂತ ಹೇಳಿ. ಅದ್ರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ, ಉಳಿತಾಯ ಹಣ ಮತ್ತು LIC ಬಾಂಡಿನ ದುಡ್ಡು ವಾಪಸ್ ವಸೂಲಿ ಮಾಡಿ. ಇವ್ರು ಹೇಳೋದೇನಂತಂದ್ರೆ, ಯಾರು ಸಾಲ ತಗೊಂಡು ಕಟ್ಟುವಲ್ರಲ್ಲ ಅವ್ರ ಕಡೆ ಅಂತ ವಸೂಲಿ ತಗೊಳ್ರಿ ನೀವು ಉಳಿತಾಯ ಅಂತ ಕೇಳ್ತಾರೆ. ಅವ್ರು ಯಾಕೆ ಕೊಡಬೇಕು? ಒಂದು ವೇಳೆ ಮೊನ್ನೆ ಲೈವ್ ಒಳಗೆ ಹೇಳಿದ್ದೆ, ಇವತ್ತಿಗೂ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಒಂದು ವೇಳೆ ಉಳಿತಾಯದ ಹಣ ಏನಾದರೂ ಆ ಸಂಘದ ಖಾತೆ ಒಳಗಿದ್ರೆ ಆ ಸಂಘದ ಸದಸ್ಯರು ಜವಾಬ್ದಾರಿ ತಗೋಬೇಕು. ಆದ್ರೆ ನಡಬರ್ಕಿದ್ದ ನಾವು ಕಮಿಷನ್ ಏಜೆಂಟ್ ತಗೊಂಡು ಓಡಿ ಹೋದ್ನಂತ ಹೇಳಿದ್ರೆ ಇವ್ರು ಯಾಕೆ ಜವಾಬ್ದಾರಿ ತಗೋಬೇಕು? ಸಂಘ ಯಾಕೆ ಜವಾಬ್ದಾರಿ ತಗೋಬೇಕಪ್ಪ? ಅದನ್ನ ಉಳಿತಾಯ ಹಣದನ್ನ ತೋರಿಸ್ರಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಒಳಗೆ ತೋರಿಸ್ರಿ ಅದನ್ನ. ಹೌದು, ಈ ಖಾತೆ ಒಳಗಡೆ ಉಳಿತಾಯದ ಹಣ ಜಮಾ ಆಗಿದೆ ಅಂತ ಹೇಳಿ ಆ ಬ್ಯಾಂಕ್, ಒರಿಜಿನಲ್ ಬ್ಯಾಂಕ್, ನಿಮ್ದು ಈ ಚೀಟಿ ಬೋಂಡಾ ಬಜ್ಜಿ ಗಿರ್ಮಿಟ್ ತಿನ್ನೋ ಪೇಪರ್ ಅಲ್ಲ, ಪ್ರಿಂಟ್ಔಟ್ ಅಲ್ಲ, ಬ್ಯಾಂಕಿನ ಒರಿಜಿನಲ್ ಸ್ಟೇಟ್ಮೆಂಟ್ ಒಳಗಡೆ ಹೌದು ಈ ನಿಮ್ಮ ಖಾತೆ ಒಳಗಡೆ, ಈ ಸಂಘದ ಖಾತೆ ಒಳಗಡೆ ಉಳಿತಾಯದ ಹಣ ಜಮಾ ಆಗಿದೆ ಅಂತ ಏನಾದರೂ ಬಂದ್ರೆ ಖಂಡಿತವಾಗಿ ಸಂಘದ ಸದಸ್ಯರು ಜವಾಬ್ದಾರಿ ತಗೋಬೇಕು. ಆದ್ರೆ ಇಲ್ಲಿ ಆಗಿರೋದೇನು, ಅವನು ಥರ್ಡ್ ಪಾರ್ಟಿ SKDRDP ಅವನು ಎತ್ಕೊಂಡು ಹೋಗ್ಬಿಟ್ಟ ಕಮಿಷನ್ ಏಜೆಂಟ್. ಯಾವನೋ ಕಮಿಷನ್ ಏಜೆಂಟ್ ಎತ್ಕೊಂಡು ಹೋಗ್ಬಿಟ್ರೆ ಇವ್ರು ಯಾಕೆ ಕಟ್ಟಬೇಕು? ಅದನ್ನ ಇವ್ರು ಯಾಕೆ ಜವಾಬ್ದಾರಿ ತಗೋಬೇಕು? ಇದನ್ನ ಗ್ರಾಮಸ್ಥರು, ಸಂಘದ ಸದಸ್ಯರು ಅರ್ಥ ಮಾಡ್ಕೊಳ್ರಿ. ಸರ್ಕಾರನೇ ಆದೇಶ ಮಾಡಿದೆ, ಸರ್ಕಾರ ಸ್ಪಷ್ಟವಾಗಿ ಆದೇಶ ಮಾಡಿದೆ, ಉಳಿತಾಯ ಹಣ ಇವ್ರು ಇಟ್ಕೊಳ್ಳಂಗಿಲ್ಲ, ವಾಪಸ್ ಕಟ್ಟಬೇಕದನ್ನ. ಈಗ ಏನ್ ಮಾಡ್ತಾರ, ಅಲ್ಲಲ್ಲೇನೆ ಜಗಳ ಹಚ್ತಾ ಇದಾರೆ. ನೀವು ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ, ಈ ತಮ್ಮಗೌಡ್ರು ನನಗೆ ಪ್ರಶ್ನೆ ಮಾಡ್ತಾ ಇದಾರಲ್ಲ, ಅವ್ರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳ್ರಿ ಇದನ್ನ. ನಿಮ್ಗೆ ಬೆರಕಿ ಮಾತು ಹೇಳಿ ಏನಾದ್ರು ತಿನ್ನಿಸಿ ಮಾಡಿಸಿ ಹೇಳಿಸಿದ್ರೆ ಅದು ನಿಮ್ಮ ಹಣೆ ಬರ. ಆದ್ರೆ ನಾನು ಅನ್ಕೊಂಡಿದ್ದು, ನೀವು ಸಹಜವಾಗಿ ಪ್ರಶ್ನೆ ಕೇಳಿದ್ದೀರಿ, ಸಹಜವಾಗಿ ನಾನು ಉತ್ತರ ಕೊಡ್ತಾ ಇದ್ದೀನಿ. ಯಾಕೆ ನಮ್ಮ ದೇಶವನ್ನ ಬ್ರಿಟಿಷರು 300 ವರ್ಷದ ತನಕ ಆಳಿದ್ರು ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಬೆಳ್ತಂಗಡಿ ಒಳಗೆ ರಿಜಿಸ್ಟರ್ ಆಗಿ ಸಾವಿರಾರು ಕೋಟಿ ಆಸ್ತಿ ಇದ್ದವರು ಅವ್ರಿಗೇನು ಕಡಿಮೆ ಆಗಿಲ್ಲ. ಬೇಕಂತಲೇ ಮತ್ತಿನ್ನು ದನದ ದಾಹ ಎಲ್ಲವನ್ನು ಕೂಡ ತಮ್ಮ ಕಪಿಮುಷ್ಟಿ ಒಳಗೆ ಇಟ್ಕೋಬೇಕಂತ ಹೇಳಿ ನಿಮ್ಮ ಊರಿಗೆ ಬಂದು ನಿಮ್ಮ ಊರ ಒಳಗಡೆ ಬಡ್ಡಿ ವಸೂಲಿ ಮಾಡಿ ನಿಮ್ಮ ಒಳಗೆ ಜಗಳ ಹಚ್ಚಿಡ್ತಾ ಇದಾರಲ್ಲ, ಬ್ರಿಟಿಷರ್ ಪಾಲಿಸಿ ಅದು. ಸಂಗೊಳ್ಳಿ ರಾಯಣ್ಣಗ ಬೆನ್ನಿಗೆ ಚೂರಿ ಹಾಕಿದವ್ರು ಯಾರು? ಬ್ರಿಟಿಷರಲ್ಲ, ಸಂಗೊಳ್ಳಿ ರಾಯಣ್ಣನ ಊರಿನವರೇ, ನಂದಗಡದವರೇ. ಕಿತ್ತೂರು ರಾಣಿ ಚೆನ್ನಮ್ಮಗೆ ಯಾರ ವಿರೋಧ ಮಾಡಿದವರು? ಆ ಊರಿನವರೇ. ಆದರೂ ಕೂಡ ಬಗ್ಲಿಲ್ಲ ಅವರು. ನಿಮ್ಮ ಹಂಗ ಕಾಂಪ್ರಮೈಸ್ ಆಗಿಬಿಟ್ಟು ನಾವು ಬಹಳ ಉದ್ಧಾರ ಆಗಿವೆ ಅಂತ ಹೇಳಿಬಿಟ್ರೆ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಗ್ತಿರ್ಲಿಲ್ಲ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಅವರಿಗೆ ಮಾಹಿತಿ, ಅವ್ರ ಬಗ್ಗೆ ಮಾಹಿತಿ ಕೊಟ್ಟವನು, ಅವ್ರ ಜೊತೆಗೆ ಇದ್ದಂಥವನೇ. ನಿಮ್ಮಂಥವ್ರನ್ನ ಬಿಟ್ಬಿಡ್ತಾರೆ ನಮಗೆ ಬೈರಿ ಅಂಥೇಳಿ. ಬೈರಿ, ಫೋನ್ ಮಾಡಿ ಬೈರಿ ಅಂಥೇಳಿ. ಊರು ಉದ್ಧಾರ ಮಾಡಿದ್ರು, ಕೆರೆ ಉದ್ಧಾರ ಮಾಡಿದ್ರು ಅಂತ ಹೇಳ್ತಿರಲ್ಲ, ಅದ ಕೆರೆ ಉದ್ಧಾರ ಮಾಡಕ್ಕೆ ಎಷ್ಟು ದುಡ್ಡು ತಗೊಂಡದಾರ ಗೊತ್ತೈತೇನೆ? ನಮ್ಮ ಕಡೆ ದಾಖಲೆ ಅದಾವ. ಸೆರೆ ಕುಡಿದು ಬಿಡಿಸ್ತಾರ ಇವರು, ಮಧ್ಯವರ್ಜನ ಶಿಬಿರ ಮಾಡ್ತಾರ. ಒಂದು ಮಧ್ಯವರ್ಜನ ಶಿಬಿರ ಮಾಡಕ್ಕೆ ಸರ್ಕಾರದಿಂದ ಎಷ್ಟು ದುಡ್ಡು ತಗೊಂಡಾರ ಗೊತ್ತೈತೇನೆ? ನಮ್ಮ ಹತ್ರ ದಾಖಲೆ ಅದಾವ. ಒಂದ್ ವೇಳೆ ಅದೇ ಮಧ್ಯವರ್ಜನ ಶಿಬಿರವನ್ನ ನಿಮ್ಮಂತ ಯುವಕರ ಕಡೆಯಿಂದ ಮಾಡಿಸಿದ್ರೆ ನಿಮಗೂ ಒಂದು ಅಸ್ತಿತ್ವ ಇರ್ತೈತಿಲ್ಲ. ನೀವು ಮಾಡ್ತಿರೋ ಬಿಡ್ತಿರೋ, ನೀವು ಹೊಲ ಕುಂತ ವಿಡಿಯೋ ನೋಡೋರು. ಬಟ್ ನಿಮ್ಮ ಯುವಕರಿಗೆ, ಆ ಸ್ಥಳೀಯ ಸಂಘದ ಯುವಕರಿಗೆ ಏನಾದರೂ ಕೊಟ್ಟಿದ್ರೆ ಅವ್ರಿಗೂ ಒಂದು ಆಧಾರ ಆಗ್ತೈತಿಲ್ಲ. ಮಹಿಳಾ ಸಂಘದವರಿಗೆ ಒಂದು ಕೊಟ್ಟಿದ್ರೆ ಆಧಾರ ಆಗ್ತೈತಿಲ್ಲ, ಒಂದು ಸ್ಟ್ರೆಂತ್ ಬರ್ತೈತಿಲ್ಲ. ಎಲ್ಲಾನು ಇವರೇ ಮಾಡ್ಬೇಕಂತಾರೆ, ಎಲ್ಲಾ ರೊಕ್ಕನೂ ಇವರೇ ಹೊಡ್ಕೋಬೇಕಂತ ಹೇಳ್ತಾರೆ. ಪ್ರಶ್ನೆ ಮಾಡಿದ್ರೆ ನಮ್ಮ ಒಳಗಡೆ ಡಿವೈಡ್ ಮಾಡ್ತಾರೆ. ದಯವಿಟ್ಟು ಡಿವೈಡ್ ಆಗಕ್ಕೆ ಹೋಗ್ಬೇಡ್ರಿ. ನಿಮ್ಮ ಬಗ್ಗೆ ನಮಗೆ ಸಿಟ್ಟಿಲ್ಲ, ಪ್ರಶ್ನೆ ಮಾಡಿದವ್ರ ಬಗ್ಗೆ ನಮಗೆ ಸಿಟ್ಟಿಲ್ಲ. ಆದ್ರೆ ನಮ್ಮ ಒಳಗಡೆ ಜಗಳ ಆಗೋದು ಬೇಡ. ವಾಸ್ತವತೆ ಅರ್ಥ ಮಾಡ್ಕೊಳ್ರಿ. ಹೊಲ್ದಾಗ ಕೂತ್ಕೊಂಡು ನಾವು ವಿಡಿಯೋ ನೋಡ್ತೀವಿ ಅಂತ ಹೇಳ್ತೀರಲ್ಲ ಸ್ನೇಹಿತರೆ, ತಮ್ಮಗೊಳ್ರೆ, ಹೋಗ್ರಿ ಧರ್ಮಸ್ಥಳಕ್ಕೆ, ದರ್ಶನ ಮಾಡ್ರಿ. ದರ್ಶನ ಆದ ಬಳಿಕ ಸುತ್ತಮುತ್ತಲೂ ಮನೆಗೆ ಭೇಟಿ ಕೊಡ್ರಿ, ಇಲ್ಲಿ ಮಾತಾಡ್ರಿ. ಗಣೇಶ ಅಂಥೇಳಿ ಆನೆ ಮಾವುತನ ಮಗ, ಅವರ ತಾಯಿ ಇವುದೇ ಪರಮ ಪೂಜ್ಯ ಕಾಮಂದವ್ರ ಕಡೆ ಹೋದಾಗ ಏನಂತ ಹೇಳಿದ್ರು ಗೊತ್ತತನು? ಕಂಪ್ಲೇಂಟ್ ನೀನು ವಾಪಸ್ ತಗೋ, ಹೆಂಗೆ ಕಂಪ್ಲೇಂಟ್ ಕೊಡ್ತೀನಿ ನೀನು? ಇದೇ ಪರಮ ಪೂಜ್ಯರು ಬೈದು ಕಳಿಸಿದಾರೆ. ತನ್ನ ಗಂಡನಿಗೆ ಜಜ್ಜಿ ಕೊಂದಿದ್ದಾರೆ, ಗಂಡನ ತಂಗಿಗೆ ಜಜ್ಜಿ ಕೊಂದಿದ್ದಾರೆ, ಬೈದು ಕಳಿಸಿದ್ದಾರೆ.
ಹೋಗಿ ಕೇಳ್ರಿ. ಗಣೇಶ್ ಅಂತ ಈಗಲೂ ಅದಾನ ಅವ್ರ ಮಗ ಕುಯ್ಯಪ್ಪ ಅಂತ ಹೇಳಿ ಕಾಲ್ ಕಟ್ ಮಾಡಿದಾರ ಪ್ರಶ್ನೆ ಮಾಡಿದ್ದಕ್ಕೆ. ಯಾಕೆ ನಮ್ಮ ನಮ್ಮ ಜನರ ಹುಡುಗಿನ ನೀವು ಹಾಳು ಮಾಡ್ತಾ ಇದ್ರಿ ಅಂತ ಕೇಳಿದ್ದಕ್ಕೆ ಕಾಲ ಕತ್ತರಿಸಿ ಕಳಿಸಿದಾರ ಅವನಿಗೆ. ಕಾಲ ಕಟ್ಟು ಮಾಡ್ಕೊಂಡಂತ ಕುಯ್ಯಪ್ಪ ಇನ್ನೂ ಅಲ್ಲಿ ಅದಾನ. ಹೋಗ್ರಿ ಅವನ ಜೊತೆಗೆ ಮಾತಾಡ್ರಿ. ಸೌಜನ್ಯ ಆಳಗ ಮನೆಗೆ ಹೋಗ್ರಿ. ಅವ್ರ ಅಜ್ಜ ಅವ್ರ ತಾಯಿ ಜೊತೆಗೆ ಮಾತಾಡ್ರಿ. ಯಾವ ರೀತಿ ನಾಟಕ ಆಡಿದ್ರು ಇವರು. ಇವರ ತಮ್ಮನ ಮಗನ ರಕ್ಷಣೆ ಮಾಡೋದ್ರ ಸಲುವಾಗಿ ಎಷ್ಟೆಷ್ಟು ಡ್ರಾಮಾ ಮಾಡಿದ್ರು ಇವರು, ಎಷ್ಟು ಒತ್ತಡ ಹಾಕಿದ್ರು. ಕೇಸ್ ವಾಪಸ್ ತಗೋ, ಮಗಳಿಗೆ ಹುಚ್ಚ ಹಿಡ್ದೈತಿ ಅಂತ ಹೇಳಿ. ಇದೇ ಪರಿಸ್ಥಿತಿ ನಿಮಗಾಗಿದ್ರೆ, ನಿಮ್ಮ ಊರೊಳಗಾಗಿದ್ರೆ ಸುಮ್ಮನಿರ್ತಿದ್ರಿ ನೀವು? ಎಷ್ಟು ಕೊಲೆ ನಡೆದು ಅಲ್ಲಿ? ನಿಮ್ಮ ಊರೊಳಗಾಗಿದ್ರೆ ಸುಮ್ಮನಿರ್ತಿದ್ರಿ? ಹೋಗ್ರಿ ಅಲ್ಲಿ ಮಾಡ್ಕೊಳ್ರಿ ವಿಡಿಯೋ ಅಲ್ಲಿ ಅವ್ರು ಮಾತಾಡಿದ್ದು. ಅದರ ಸಲುವಾಗಿ ದೊಡ್ಡ ಮಟ್ಟದ ಇಡೀ ರಾಜ್ಯ ದೇಶ ಗಮನ ಸೆಳೆಯುವಂತ ಹೋರಾಟ ನಡೆದಿದೆ. ನಿಮ್ಮಂತ ಯುವಕರು ಇದ್ರ ಕೈ ಜೋಡಿಸ್ಬೇಕು. ಏನೋ ಕೊಟ್ಟ ಮಾಡಿದ ಹಂಗಂದೆ ಹಿಂಗಂದೆ ಮಾಡ್ರಿ, ನಿಮ್ಮ ಹಣೆ ಬರ. ಆದ್ರೆ ಒಂದು ತಿಳ್ಕೊಳ್ಳಿ, ಜನಜಾಗೃತಿ ಪ್ರತಿಯೊಬ್ಬರು ಕೂಡ ಎದ್ದು ನಿಂತ್ಕೊಂಡಿದ್ದಾರೆ. ಇವತ್ತು ವಿಲನ್ ಆಗಬೇಡ್ರಿ, ಹೋರಾಟದೊಳಗೆ ವಿಲನ್ ಆಗಬೇಡ್ರಿ, ಸಮಾಜದೊಳಗೆ ವಿಲನ್ ಆಗಬೇಡ್ರಿ. ನಾಳೆ ಇತಿಹಾಸ ಬರದೇ ಬರೀತಾರೆ. ಇತಿಹಾಸ ಬರೆದಾಗ ಇವತ್ತು ಹೆಂಗ ನಾವು ವೀರ ಸಂಗೊಳ್ಳಿ ರಾಯಣ್ಣನ ಬೆನ್ನಿಗೆ ಚೂರಿ ಹಾಕಿದವ, ವೀರರಾಣಿ ಕಿತ್ತೂರು ಚೆನ್ನಮ್ಮಳಿಗೆ ಮೋಸ ಮಾಡಿದಂಥ ಮಲ್ಲಪ್ಪ ಶೆಟ್ಟಿ, ಆ ಪಟ್ಟಿಯೊಳಗೆ ನಿಮ್ಮ ಹೆಸರು ಬರಬಾರ್ದು. ನೆನಪಿಟ್ಕೊಳ್ಳಿ. ಸೌಜನ್ಯ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ. ಅದೊಂದು ದೈವಿ ಶಕ್ತಿ. ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿಯ ಆಜ್ಞೆಯಿಂದನೇ ಈ ಹೋರಾಟ ನಡೆದಿದೆ. ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದೆರಡು ದಿನ ಬಿಟ್ಟು ಇಡೀ ಅಧ್ಯಾದೇಶ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಏನೇನಿದೆ ಈಗ ಆಲ್ರೆಡಿ ಹೇಳಿದೀವಿ. ಮತ್ತು ಸುಮಾರು ಜನ ಆಗ್ರಹ ಮಾಡ್ತಾ ಇದ್ದಾರೆ, ಇನ್ನೂ ತಿಳಿಸಿ ಹೇಳ್ರಿ ಅಂತ ಹೇಳಿ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಮಾಹಿತಿಗಳನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸ್ರಿ. ಈ ವಿಡಿಯೋಗಳಿರ್ಬೋದು, ನಾನು ಮಾತಾಡೋ ಇದಕ್ಕೆ ಯಾವುದೇ ರೀತಿಯಾದಂತಹ ಇದನ್ನಿರುವುದಿಲ್ಲ. ಏನೋ ನಾವೇನು ಕಾಪಿರೈಟ್ಸ್ ಹಾಕೋದಿಲ್ಲ. ಸಾಧ್ಯ ಆದಷ್ಟು ಜನಕ್ಕೆ ಶೇರ್ ಮಾಡ್ರಿ ಅಥವಾ ತೋರಿಸ್ರಿ. ಹೆಣ್ಮಕ್ಳಿಗೂ ಕೂಡ ತೋರಿಸ್ರಿ. ಇದನ್ನ ನಂದೊಬ್ಬಂದೇ ಅಲ್ಲ, ಯಾರ್ಯಾರು ಜನಜಾಗೃತಿ ಮಾಡ್ತಾ ಇರ್ತಕ್ಕಂಥ ಅನೇಕ ಯೂಟ್ಯೂಬ್ಗಳಿದೆ. ಆ ಯೂಟ್ಯೂಬ್ಗಳ ಮಾಹಿತಿಗಳನ್ನ ಎಲ್ಲರಿಗೂ ಕೂಡ ತೋರಿಸ್ರಿ. ಯಾಕಂತ ಹೇಳಿದ್ರೆ ಜನರಿಗೆ ನಾವು ಜಾಗೃತಿ ಮಾಡಬೇಕು. ಇವತ್ತು ನಮಗೆ ಒಂದು ಹೆಮ್ಮೆ ಏನಂತ ಹೇಳಿದ್ರೆ, ಅನೇಕ ಜನ ನಮಗೆ ಫೋನ್ ಮಾಡಿ ಧನ್ಯವಾದಗಳು ಹೇಳ್ತಾ ಇದ್ದಾರೆ. ಗಿರೀಶ್ ಅಣ್ಣರ ನಮ್ಗೆ ಒಳ್ಳೇದಾಯ್ತು. ಟಿವಿ ಚಾನೆಲ್ಗಳಿಗೂ ಹೇಳ್ತಾ ಇದ್ದಾರೆ, ಯೂಟ್ಯೂಬ್ಗಳಿಗೆ ಹೇಳ್ತಾ ಇದ್ದಾರೆ, ನಮ್ಗೆ ಅನುಕೂಲ ಆಯ್ತು ಸರ್. ಇಲ್ಲ ಅಂತಂದ್ರೆ ನಾವು ಕೆರಿ ಹಾರಾಕ್ ಹೊಂಟಿದ್ವಿ, ಬಾವಿ ಬೀಳಾಕ್ ಹೊಂಟಿದ್ವಿ, ಹೆಂಡತಿ ಮಕ್ಕಳು ಸೇರಿ ವಿಷ ತಗೊಳಕ್ ಹೊಂಟಿದ್ವಿ, ನಾವು ಬದುಕುಳಿದ್ವಿ. ಜನರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ಬೇಕು ನಾವೆಲ್ಲರೂ ಸೇರ್ಕೊಂಡು. ನಾವೇನು ವಿದ್ಯಾವಂತರಂತ ನಾವು ಹೆಮ್ಮೆ ಪಡ್ತೀವಲ್ಲ, ಬರೀ ನಮ್ಮಷ್ಟಕ್ಕೆ ಆ ವಿದ್ಯೆ ನಮ್ಮ ತಲೆ ಒಳಗೆ ಇಷ್ಟ ಇದ್ರೆ ಏನು ಉಪಯೋಗ ಆಗೋದಿಲ್ಲ. 4 ಜನಕ್ಕೆ ಹಂಚಬೇಕು. ಇಲ್ಲೇನ ನಾವು ಹೊಡೆದಾಡ್ರಿ ಅಂತ ಹೇಳ್ತಾ ಇಲ್ಲ. ಹೊಡೆದಾಡಕ್ಕೆ ಇವ್ರು ಬಿಡಾಕತ್ತಾರೆ ಹೆಣ್ಮಕ್ಳನ್ನ ಬಿಟ್ಟು. ನಾವು ಯಾವತ್ತಿಗೂ ತಲೆ ಕೇಳಿಸ್ಕೊಳ್ಳೋದಿಲ್ಲ ಅದನ್ನ. ಇವ್ರು ಬರೀ ಮಾಡಿದ್ದಾದ್ರೆ ಹೆಣ್ಮಕ್ಳನ್ನ ಹಾಳು ಮಾಡೋದು, ಮುಂದೆ ತಮ್ಮನ್ನ ರಕ್ಷಣೆ ಮಾಡ್ಕೊಳಕ್ ಹೆಣ್ಮಕ್ಳನ್ನ ಬಿಡೋದು. ನಾವು ಅವ್ರ ಬಗ್ಗೆನೂ ಕೂಡ, ಹೆಣ್ಮಕ್ಳ ಬಗ್ಗೆನೂ ನಾವು ಟೀಕೆ ಮಾಡಂಗಿಲ್ಲ, ಯಾವತ್ತಿಗೂ ಮಾಡೋದಿಲ್ಲ. ಆದ್ರೆ ಜನಜಾಗೃತಿ ಆಗಬೇಕು. ಇಷ್ಟು ವರ್ಷ ನಾವು ಮಾಡಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಒಂದು ಏನು ತಪಸ್ಸು ಇದೆ, ಅದರಿಂದ ಇಷ್ಟು ಜನ ಉಳ್ಕೊಂಡ್ರು. ನಮ್ಗೆ ಬೇಜಾರಂದ್ರೆ ಇನ್ನೂ ಎಷ್ಟೋ ಜನಗಳನ್ನ ಉಳಿಸ್ಕೊಳ್ಬಹುದಾಗಿತ್ತು. ಮಾಧ್ಯಮಗಳು, ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳು ಮಾತಾಡಿದ್ರೆ ಎಷ್ಟೋ ಜನಗಳನ್ನ ಉಳಿಸ್ಕೊಳ್ಬಹುದಾಗಿತ್ತು. ಆದ್ರೆ ಇನ್ನು ಬಳಕ ಹಂಗಾಗೋದು ಬೇಡ. ಇಷ್ಟು ಹೇಳ್ತಾ ಇವತ್ತಿನ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜಸ್ಟಿಸ್ ಫಾರ್ ಸೌಜನ್ಯ.